ಕ್ಷಮಿಸಬೇಕು ಮಹಾರಾಜ, ಆದರೆ ನನ್ನ ವಿಚಾರದಲ್ಲಿ ವಿಶ್ವನಾಥ ಮತ್ತು ಮಹಾರಾಣಿ ಚಿನ್ನಾದೇವಿಯವರು ಯಾವುದೇ ಅನುಚಿತ ಮಾಡಿಲ್ಲ. ಅವರು ಏನೇ ಮಾಡಿದ್ರೂ ಅದು ಪರಿಸ್ಥಿತಿಯ ವಶಕ್ಕೆ ಬಿದ್ದು ಮಾಡಿದ್ದಾರೆ. ಅವರು ಅಪರಾಧಿ ಅಲ್ಲ, ಅದಕ್ಕೆ ಅವರು ದಂಡನೆಗೆ ಪಾತ್ರರಲ್ಲ. ಮಹಾರಾಣಿಯವರು ವಿಶ್ವನಾಥರ ಹೆಸರನ್ನ ತೆಗೆದುಕೊಳ್ಳಲಿಲ್ಲವೇಕೆಂದ್ರೆ ಒಳ್ಳೆಯ ಮನಸ್ಸನ್ನು ರಕ್ಷಣೆ ಮಾಡಲು ಬಯಸಿದ್ರು. ಒಳ್ಳೆ ಕಾರ್ಯ ಮಾಡುತ್ತಿದ್ದವರನ್ನು ಯಾರೇ ಆಗಿರಲಿ, ಯಾರ ಮೇಲೆ ಆರೋಪ ಹೊರಿಸುವ ಮೊದಲು ಇದನ್ನು ಅವಶ್ಯ ನಿಶ್ಚಯಗೊಳಿಸಿಕೊಳ್ಳಬೇಕು. ಅವರೇನು ಮಾಡುತ್ತಿದ್ದಾರೋ ಅದರ ಹಿಂದೆ ಅವರ ಉದ್ದೇಶವೇನೆಂದು, ಯಾಕೆ ಹೀಗೆ ಮಾಡಿದ್ದಾರೆಂದು. ಇದೇನು ಅಪವ್ಯಯ ಪ್ರಲಾಪ ಮಾಡುತ್ತಿದ್ದೀರಾ ರಾಮಕೃಷ್ಣ? ಪಂಡಿತ ರಾಮಕೃಷ್ಣ ಅಪವ್ಯಯ ಪ್ರಲಾಪ ಮಾಡುತ್ತಿದ್ದಾರೋ ಇಲ್ಲವೋ ಇದು ಈಗಲೇ ಸ್ಪಷ್ಟವಾಗಲಿದೆ. ಕಲ್ಲೂರಿ ದಿನಕರರೇ, ಒಂದು ವೇಳೆ ನಿಮಗೆ ಸ್ಮರಣೆಯಲ್ಲಿದೆಯೋ ಇಲ್ಲವೋ, ಮೊದಲನೇ ಪ್ರಕರಣದಲ್ಲಿ ನೀವು ಚಿನ್ನಸ್ವಾಮಿ ಮತ್ತವರ ಧರ್ಮ ಪತ್ನಿಯನ್ನು ಬೇರ್ಪಡಿಸುವ ಸಲಹೆ ನೀಡಿದ್ದೀರಿ. ಏಕೆಂದರೆ ಚಿನ್ನಸ್ವಾಮಿಯವರು ಅವರ ಪತ್ನಿಯಿಂದ ಅವರು ಬೋಳಾಗಿರುವುದನ್ನು ಮುಚ್ಚಿಟ್ಟಿದ್ದರು. ನೆನಪಿದೆಯಲ್ಲವೇ? ಹಾಗಾದರೆ ನೋಡೋಣ, ಆ ದಂಪತಿಗಳು ಅವರ ವಿವಾಹಿತ ಜೀವನದಲ್ಲಿ ಪ್ರಸನ್ನರಾಗಿದ್ದಾರೋ ಇಲ್ಲವೋ. ಮಂತ್ರಿವರ್ಯ. ಮಹಾರಾಜ, ನನ್ನನ್ನು ಕ್ಷಮಿಸಿ ಮಹಾರಾಜ. ನನ್ನ ಪತಿಯ ಬಾಹ್ಯ ಸೌಂದರ್ಯದ ಕಾರಣ ನಾನವರನ್ನ ಅಪಮಾನಗೊಳಿಸಿದ್ದೆ. ನಿಮ್ಮ ಸಲಹೆಯಂತೆ ನಾನವರೊಂದಿಗೆ ಜೀವನ ಆರಂಭ ಮಾಡಿದ್ದೇನೆ. ಇವರು ಅತ್ಯಂತ ಒಳ್ಳೆಯ ವ್ಯಕ್ತಿ ಹಾಗೂ ನಾನು ಅವರೊಂದಿಗೆ ಸುಖವಾಗಿ ಸಂತೋಷವಾಗಿದ್ದೀನಿ. ಮಹಾರಾಜ, ಯಾವಾಗಿನಿಂದ ಬುಜ್ಜಿಯನ್ನು ಅವರ ಸಾಕು ಸಲಹಿದ ಮಾತಾಪಿತರಿಂದ ಬೇರ್ಪಡಿಸಿದ್ದೆವು, ಅಂದಿನಿಂದ ಇಂದಿನವರೆಗೂ ಇವನ ಶರೀರ ಬೆಂಕಿಯಲ್ಲಿ ಬೇಯುತ್ತಿದೆ. ಇವನು ಭೋಜನವನ್ನೂ ತ್ಯಾಗ ಮಾಡಿದ್ದಾನೆ. ಹಾಗೆ ನಿದ್ರೆ ಕೂಡ. ಇವನು ಯಾರನ್ನು ತನ್ನ ಮಾತಾಪಿತರೆಂದು ನಂಬಿದ್ದಾನೋ ಕೇವಲ ಅವರ ಹೆಸರನ್ನೇ ಕನವರಿಸುತ್ತಿರುತ್ತಾನೆ. ಮಹಾರಾಜ, ಪಂಡಿತ ರಾಮಕೃಷ್ಣರ ಕಥನ ಸತ್ಯವಾಗಿತ್ತು. ಆದ್ದರಿಂದ ನಾವು ನಮ್ಮ ಬುಜ್ಜಿಯನ್ನು ಪುನಃ ಅವನನ್ನು ಪಾಲನೆ ಮಾಡುತ್ತಿದ್ದ ಮಾತೆ ಭಾರ್ಗವಿ ದೇವಿ, ಪಿತಾ ಶಶಿಕಾಂತರಿಗೆ ಒಪ್ಪಿಸಲು ಬಯಸುತ್ತೇವೆ. ಪಂಡಿತ ರಾಮಕೃಷ್ಣ. ಮಹಾರಾಜ, ಸರಿ ತಪ್ಪಿನ ನಿರ್ಣಯ ಮನುಷ್ಯನ ಭಾವನೆಗಳ ಮೇಲೆ ನಿರ್ಧಾರವಾಗುತ್ತೆ. ಭಗವಂತ ಶ್ರೀಕೃಷ್ಣ ಅರ್ಜುನನಿಗೆ ಅವರ ಗುರು ದ್ರೋಣಾಚಾರ್ಯ ಹಾಗೆ ಪಿತಾಮಹ ಭೀಷ್ಮರ ಮೇಲೆ ಬಾಣಗಳಿಂದ ಪ್ರಹಾರ ಮಾಡಲು ನಿರ್ದೇಶನ ನೀಡಿದ್ರು. ಏಕೆಂದ್ರೆ ಕುರುಕ್ಷೇತ್ರ ಒಂದು ಧರ್ಮ ಯುದ್ಧವಾಗಿತ್ತು. ಶಾಸ್ತ್ರಗಳಲ್ಲಿ ಅದರ ಉಲ್ಲೇಖ ಅವಶ್ಯವಾಗಿದೆ, ಪಿತಾ ಮತ್ತು ಗುರುವಿನ ಹತ್ಯೆ ಅಧರ್ಮವೆಂದು. ಆದರೆ ಗುರು ದ್ರೋಣಾಚಾರ್ಯ ಹಾಗೂ ಪಿತಾಮಹ ಭೀಷ್ಮ ಇಬ್ಬರು ಅನ್ಯಾಯ ಮತ್ತು ಅಧರ್ಮದ ಪಕ್ಷದಲ್ಲಿ ಯುದ್ಧಕ್ಕೆ ನಿಂತಿದ್ರು. ಅದಕ್ಕೆ ಶಾಸ್ತ್ರದಲ್ಲಿ ಇದನ್ನ ಬರೆದಿದ್ದಾರೆ, ಪರಿಸ್ಥಿತಿಯ ಅನುರೂಪಕ್ಕೆ ನಿರ್ಣಯ ತೆಗೆದುಕೊಳ್ಳುವುದಾದರೆ ಪಾಪ ಮತ್ತು ಅಧರ್ಮ ಕೂಡ ಧರ್ಮವಾಗುತ್ತೆ. ಒಂದ್ ವೇಳೆ ಉದ್ದೇಶ ಸರಿ ಇದ್ರೆ ಮಹಾರಾಜ, ಕಳ್ಳತನವಾಗುವುದಿಲ್ಲ. ಏಕೆಂದ್ರೆ ಅಲ್ಲಿ ಮಕ್ಕಳು ಹಸಿವಿನಿಂದ ವ್ಯಾಕುಲರಾಗಿದ್ರು. ಅದಕ್ಕೆ ವಿಶ್ವನಾಥರು ಏನೆಲ್ಲ ಮಾಡಿದ್ರು ಅದು ಉಚಿತವೇ ಆಗಿದೆ. ಮಹಾರಾಣಿಯವರು ವಿಶ್ವನಾಥರ ರಕ್ಷಣೆ ಮಾಡಿ ಉಚಿತ ಮಾಡಿದ್ರು. ಆದ್ದರಿಂದ ಇವರು ದಂಡನೆಗೆಲ್ಲ ಪುರಸ್ಕಾರಕ್ಕೆ ಯೋಗ್ಯರು ಮಹಾರಾಜ. ಮತ್ತು ಆ ದಿನ ಕೂಡ ವಿಶ್ವನಾಥರ ಪತ್ನಿ ಯಾವಾಗ ಹೆರಿಗೆ ನೋವಿಂದ ಬಳಲುತ್ತಿದ್ದರೋ ಪ್ರಸಾದರು ಆ ಕುದುರೆ ಗಾಡಿಯನ್ನು ಅವಶ್ಯ ನಿಲ್ಲಿಸಬೇಕಿತ್ತು. ನಿಮ್ಮ ಸಮಸ್ಯೆ ಏನೆಂದರೆ ಕಲ್ಲೂಜಿ, ನೀವು ನಿಯಮಗಳಿಗೆ ಸ್ವಲ್ಪ ಅಧಿಕ ಮಹತ್ವ ನೀಡ್ತೀರಿ. ಏಕೆಂದರೆ ನಿಯಮದ ಉದ್ದೇಶ ಕೂಡ ಸತ್ಯದ ಪರಿಪಾಲನೆಯಾಗಿದೆ. ನ್ಯಾಯದಲ್ಲಿ ಭಾವನೆಗಳು ಸಮಾನವಾಗೇ ಇರಬೇಕು. ನಿರ್ಣಯ ತೆಗೆದುಕೊಳ್ಳುವಾಗ ಬುದ್ಧಿಯ ಜೊತೆಗೆ ಹೃದಯ ಅರ್ಥಾತ್ ಭಾವನೆಯ ಸಮಾಯೋಚನೆ ಕೂಡ ಅವಶ್ಯವಿದೆ. ಆಗಲೇ ಸರಿಯಾದ ನ್ಯಾಯ ಸಿಗುತ್ತೆ, ಸರಿಯಾದ ನಿರ್ಣಯವಾಗುತ್ತದೆ. ಮಹಾರಾಜ, ನನ್ನ ವಿಚಾರದ ಪ್ರಕಾರ ಒಳ್ಳೆ ಸಲಹೆಗಾರನಿಗೆ ಈ ಪ್ರಕಾರ ಯೋಚನೆ ಅವಶ್ಯಕತೆ ಇದೆ. ಆಜ್ಞೆ ಮಾಡಿ. ಪಂಡಿತ ರಾಮಕೃಷ್ಣ.
ಹೋಗ ಬಯಸುತ್ತಿದ್ದೀರಾ ನೀವು ಪಂಡಿತ ರಾಮಕೃಷ್ಣ? ಹೋಗಿ, ಅವಶ್ಯ ಪ್ರಸ್ಥಾನ ಮಾಡಿ ನೀವು. ಅದರ ಸ್ಮರಣೆ ಇರಲಿ, ನೀವು ಕೇವಲ ನಮ್ಮನ್ನು ಮತ್ತು ರಾಜಸಭೆಯನ್ನು ತ್ಯಾಗ ಮಾಡಿ ಹೋಗುತ್ತಿಲ್ಲ. ಬದಲಾಗಿ ವಿಜಯನಗರದ ಪ್ರತಿ ನಿಮ್ಮ ಕರ್ತವ್ಯ ತ್ಯಾಗ ಮಾಡಿ ಹೋಗುತ್ತಿದ್ದೀರಾ. ವಿಜಯನಗರದ ಪ್ರತಿಯೊಬ್ಬ ನಾಗರಿಕರು ಕೂಡ. ಅದಕ್ಕಾಗಿಯೇ ಈಗ ನೀವು ನ್ಯಾಯ ಮತ್ತು ನಂಬಿಕೆಯ ಪ್ರತಿರೂಪವಾಗಿದ್ದೀರಾ. ಅವರನ್ನು ತ್ಯಾಗ ಮಾಡಿ ಹೋಗುತ್ತಿದ್ದೀರಾ. ಬಹಳ ನಂಬಿದ್ದಾರೆ ನಮ್ಮ ಜನತೆ ನಿಮ್ಮನ್ನು. ನಿಮ್ಮ ಪ್ರತಿಯೊಂದು ನಿರ್ಣಯವನ್ನು ಗೌರವಿಸುತ್ತಾರೆ. ಮತ್ತೆ ನಾವು ಕೂಡ ನಾವು ನೀಡುತ್ತೇವೆ ನಿಮ್ಮ ನಿರ್ಣಯಗಳಿಗೆ ಗೌರವ. ಒಂದು ವೇಳೆ ಈಗಲೂ ನೀವು ಇಲ್ಲಿಂದ ಹೋಗುವ ನಿರ್ಣಯ ತೆಗೆದುಕೊಳ್ಳುವುದಾದರೆ ಅದನ್ನು ನಾವು ಗೌರವಿಸುತ್ತೇವೆ. ಅದ್ಭುತ ಪಂಡಿತ ರಾಮಕೃಷ್ಣ, ಅದ್ಭುತ. ಇದೆಲ್ಲ ಸರಿ, ಆದ್ರೆ ನಮ್ ಹಾರಕ್ಕೇನ್ ಮಾಡೋದು? ಅದಂತೂ ಹೋಯ್ತಲ್ಲ. ಹೌದು ಶಾರದಾ ದೇವಿ, ಇದು ಅತ್ಯಂತ ಉಪಯುಕ್ತ ಪ್ರಶ್ನೆ. ಸಿದ್ದಂ ಶೆಟ್ಟಿ ಅವರೇ, ಹೇಳಿ ಮಹಾರಾಜ. ಆ ಹಾರವಿಲ್ಲಿದೆ, ಯಾರಿಗೆ ಕ್ರಯ ಮಾಡಿದಿರಿ ನೀವು? ಮಹಾರಾಜ, ಅದು ತಥಾಚಾರ್ಯರ ಹತ್ತಿರ ಇದೆ. ಅವರೇ ನನ್ನಿಂದ ಕ್ರಯ ಮಾಡಿಸಿದ್ದು. ಗುರುವರ್ಯ, ಮಹಾರಾಜ, ನಮಗೆ ಗೊತ್ತೇ ಇರಲಿಲ್ಲ ಆಹಾರ ಕಳ್ಳತನದೆಂದು. ನಾವು ನಿರ್ದೋಷಿ ಮಹಾರಾಜ. ಅದೇನೆಂದರೆ ಮಹಾರಾಜ, ನಾವು ಇಲ್ಲಿಯವರೆಗೆ ಅವರಿಗೆ ನಮ್ಮ ಮಾತಿನ ತಾತ್ಪರ್ಯವೇನೆಂದರೆ ನಿಮ್ಮ ಗುರುಮಾತಿಗೆ ಯಾವುದೇ ಉಡುಗೊರೆ ನೀಡಿರಲಿಲ್ಲವಲ್ಲ. ಅದೇ ಕಾರಣದಿಂದ ನಾವು ಈ ವಿಚಾರ ಮಾಡಿದ್ದೆವು. ಈ ಹಾರವನ್ನು ಕ್ರಯ ಮಾಡಿಸುತ್ತೇವೆ ಅವರಿಗೆ ಉಡುಗೊರೆ ನೀಡಲು. ಅದ್ಭುತ ಗುರುವರ್ಯ, ಅದ್ಭುತ ವಿಚಾರವಿದು. ಆದರೆ ಆ ಹಾರ ಎಲ್ಲಿದೆ? ಅಯ್ಯೋ ಗುರುವರ್ಯ, ಇದೇ ನಮ್ ನವರತ್ನ ಹಾರ. ಗುರುವರ್ಯ, ನವರತ್ನ ಹಾರ ನಿಮ್ಮ ಮೇಲೆ ಅತ್ಯಂತ ಸುಶೋಭಿತವಾಗಿದೆ. ಆದರೆ ನಮ್ಮ ವಿಚಾರದಲ್ಲಿ ಈ ಹಾರ ಶಾರದಾ ದೇವಿಯವರಿಗೆ ಕೊಡಬೇಕು. ಅವಶ್ಯ ಅವಶ್ಯ. ತಗೊಳ್ಳಿ ಶಾರದಾ ದೇವಿ. ಧನ್ಯವಾದ ಗುರುವರ್ಯ. ಶಾರದಾ, ಗುರುವರ್ಯರಿಗೂ ಧನ್ಯವಾದ ಹೇಳು. ಧನ್ಯವಾದ ಗುರುವರ್ಯ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಅಯ್ಯೋ, ಇದೇನ್ ಗುರುವರ್ಯ, ಈ ಹಾರದ ಮೌಲ್ಯ ನೀವು ಕಟ್ಟಿತ್ತಾನೆ? ಅಂದ್ರೆ ಪಂಡಿತ್ ರಾಮಕೃಷ್ಣ ಹಾರ ತಗೊಂಡೋದ. ಮಹಾರಾಜ ಪಂಡಿತ ರಾಮಕೃಷ್ಣ ಬಾಲ್ಯಕಾಲದಲ್ಲೇ ಬುದ್ಧಿವಂತನಾಗಿದ್ದನು. ಆದ್ರೆ ಈಗಲೂ ಕೂಡ ಅವನ ಬುದ್ಧಿವಂತಿಕೆಯ ಲೋಹ ಎಲ್ಲರೂ ಒಪ್ತಾರೆ. ಶಾಸ್ತ್ರದ ಜ್ಞಾನ ನಮ್ಮಿಬ್ಬರಿಗೂ ಎಷ್ಟೇ ತಿಳಿದಿರಬಹುದು, ಆದ್ರೆ ಅದರಲ್ಲಿ ಹೇಳಿರುವ ಮೌಲ್ಯಗಳನ್ನ ಹೇಗೆ ಪಾಲಿಸುವುದೆಂದು ನಿನಗೆ ಮಾತ್ರ ತಿಳಿದಿದೆ. ಪ್ರಜೆಗಳ ಹಿತದ
ಸಂಪೂರ್ಣ ಜ್ಞಾನ ಕೇವಲ ನಿನಗೆ ಮಾತ್ರ ತಿಳಿದಿದೆ. ದರ್ಬಾರಿನಲ್ಲಿ ಪ್ರಮುಖ ಸಲಹೆಗಾರನ ಉಚಿತ ಅಧಿಕಾರಿ ಯಾರಾದರೂ ಇದ್ದಾರೆ, ಅದು ನಾನಲ್ಲ, ಕೇವಲ ನೀನು. ಈಶ್ವರನಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಭವಿಷ್ಯದಲ್ಲಿ ನಾನು ನಿನಗೆ ಮತ್ತು ಮಹಾರಾಜರಿಗೆ ಉಪಯೋಗಕ್ಕೆ ಬರುವಂತೆ. ಕಲ್ಲೂರಿ, ಬಾಲ್ಯಕಾಲದಲ್ಲಿ ಅಥವಾ ಈಗಲೂ ತಿಳಿದೋ ತಿಳಿದೇನೋ ನನ್ನಿಂದ ಯಾವುದೇ ತಪ್ಪಾಗಿದ್ರೆ ನಾನದಕ್ಕೆ ಹೃದಯದಿಂದ ಕ್ಷಮೆ ಕೇಳ್ತೇನೆ. ನನ್ನನ್ನು ಕ್ಷಮಿಸ್ಬಿಡು. ಪಂಡಿತ ರಾಮಕೃಷ್ಣ, ನೀವು ಮತ್ತೊಮ್ಮೆ ಇದನ್ನು ಸಿದ್ಧಪಡಿಸಿದ್ದೀರಿ. ಅದು ಬುದ್ಧಿವಂತಿಕೆ ಮತ್ತು ಚಾತುರ್ಯದಲ್ಲಿ ನಿಮಗೆ ಯಾರು ಸಾಟಿ ಇಲ್ಲವೆಂದು. ಹಾಗೆ ಕಲ್ಲೂರಿ ದಿನಕರರೇ, ಕೊನೆ ಪಕ್ಷ ಈ ಬಾರಿಯಾದರೂ ನಾವು ನಿಮ್ಮ ಸಲಹೆಯನ್ನು ಒಪ್ಪುತ್ತೇವೆ. ಪಂಡಿತ ರಾಮಕೃಷ್ಣರೇ ಈ ಪದವಿಗೆ ಯೋಗ್ಯರೆಂದು. ಸ್ವರ್ಣದ ಬೆಲೆಯ ಪದಾರ್ಥಗಳು ಇಲ್ಲಿವೆ. ದುಬಾರಿ ವಸ್ತುವನ್ನು ಕಡಿಮೆ ಬೆಲೆಗೆ ಕೊಂಡೋಗಿ ತೆಗೆದುಕೊಳ್ಳಿ, ತೆಗೆದುಕೊಳ್ಳಿ, ಕಡಿಮೆ ಬೆಲೆಗೆ ತೆಗೆದುಕೊಳ್ಳಿ, 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 ಕಡಿಮೆ ಬೆಲೆಗೆ ತೆಗೆದುಕೊಳ್ಳಿ. ನೋಡಲ್ ಏನಾಗ್ತಿದೆ? ನಡಿ ಹೋಗ್ ನೋಡೋಣ ಏನಾಗ್ತಿದೆ ಅಂತ. ಹಾ ಅಮ್ಮ, ನಡೀರಿ. ಅಣ್ಣ, ಈ ಎಲ್ಲಾ ವಸ್ತುಗಳು ಇಷ್ಟು ಅಗ್ಗವಾಗಿ ಹೇಗೆ? ಅದೇನಂದ್ರೆ, ನಾನು ನನ್ನ ಅಂಗಡಿಯನ್ನ ಬಂದು ಮಾಡಿ ಬೇರೆ ಗ್ರಾಮಕ್ಕೆ ಹೋಗುತ್ತಿದ್ದೇನೆ. ಗುರುಜಿ 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 ಎಷ್ಟು ಕಡಿಮೆ ಬೆಲೆ ಸಿಗ್ತಿದೆ, ಎಷ್ಟು ಪ್ರಯೋಜನ ಮುಗಿಬಿದ್ದಿದ್ದಾರೆ. ಅನಿಸ್ತಿದೆ ತೀರಾ ಕಡಿಮೆ ಬೆಲೆ ಸಿಗ್ತಿರ್ಬೋದು ಗುರುಜಿ. ಗುರುಜಿ ಗುರುಜಿ ಏನಾದ್ರೂ ಖರೀದಿ ಮಾಡೋಣ. ಕಡಿಮೆ ಬೆಲೆಗೆ ತೆಗೆದುಕೊಳ್ಳಿ. ದುಬಾರಿ ವಸ್ತುವನ್ನ ಕಡಿಮೆ ಬೆಲೆಗೆ ತೆಗೆದುಕೊಳ್ಳಿ. ಪ್ರಣಾಮ ಗುರುದೇವ. ಪ್ರಣಾಮ. ನೀವು ತೆಗೆದುಕೊಳ್ಳಿ. ಅಮ್ಮ, ನೀವು ಏನ್ ತಗೊಳ್ಳಿ, ಏನ್ ತಗೊಳ್ಳಿ, ಏನ್ ಗುರುಜಿ ತಗೊಳ್ಳಿ? ನೀವು ಈ ಕೊಂಬು ತಗೊಳ್ಳಿ ಗುರುಜಿ. ಯಾಕೆ ಗುರುಜಿ ತಗೊಳ್ಳಿ ಅಲ್ಲ, ನಿಮ್ಗೆ ಗೊತ್ತಿಲ್ಲ, ನಿದ್ರಾ ಭಗ್ನರಾಗುತ್ತಿರಲ್ವಾ, ಕತ್ತೆ ಕಿರುವ ಎಚ್ಚರವಿಲ್ಲದೆ ಮಲಗ್ಬಿಡ್ತಾವೆ. ನೀವ್ ಇದನ್ನ ತಗೊಂಡ್ರೆ ನಾವ್ ಇದನ್ನ ಊದಿ ನಿಮ್ಮನ್ನ ಎಬ್ಬಿಸ್ತೀವಿ. ತಗೊಳ್ಳಿ. ಉಚಿತವಿದೆ, ಉಚಿತವಿದೆ. ಉಚಿತ ವಸ್ತುವಿನಂತೆ ಪ್ರತೀತಿ ಆಗ್ತಿದೆ. ಹೇ ವ್ಯಾಪಾರಿ, ಈ ಕೊಂಬು ತೋರಿಸು. ಅವಶ್ಯವಾಗಿ. ಎಷ್ಟು ಮುದ್ರೆ ಇದಕ್ಕೆ? ಇದು 1 ಕಂಚಿನ ಮುದ್ರೆಯದ್ದು. ಕುರ್ಚಿನ? ಅಮ್ಮ, ಮನೆಯಲ್ಲಿ ತುಂಬಾ ಕುರ್ಚಿಗಳಿವೆ, ನಾವು ಈ ದಿಮ್ ತಗೊಳ್ಳೋಣ. ತುಂಬಾ ದಿಮ್ಗಳಿವೆ. ರಾಮ ದಿನವಿಡೀ ಮಲ್ಕೊಂಡೇ ಇರ್ತಾನೆ. ನಾನ್ ಹೇಳ್ತೀನಿ, ಮನೇಲಿರೋ ದಿಮ್ಗಳನ್ನ ತೆಗೆದು ಹೊರಗೆ ಹಾಕ್ಬಿಡೋಣ. ಬಜಾಯ್ಸೋನು ಇರಲ್ಲ, ಬಾಸುರಿನೂ ಇರೋದಿಲ್ಲ. ಅಮ್ಮ, ಬಾಸುರಿ ಬಾಸುರಿ ತಗೊಳ್ಳೋಣ. ಆದ್ರೆ ಬಾಸುರಿ ಬಾರ್ಸೋದ್ ಯಾರು? ಅದನ್ನ ಆಮೇಲೆ ನೋಡೋಣ, ಮೊದಲು ತಗೊಳ್ಳೋಣ. ಬಾಸುರಿ ಎಷ್ಟು? ಈ ಬಾಸುರಿ 1 ಕಂಚಿನ ಮುದ್ರೆಯದ್ದು. ಕೊಡಿ ಹಾಗಿದ್ರೆ. ಅವಶ್ಯವಾಗಿ. ಧನ್ಯವಾದಗಳು. ಇನ್ನೂ ಬೇರೆ ಏನಾದ್ರೂ ಬೇಕಾ ನಿಮ್ಗೆ? ಹೇ ವ್ಯಾಪಾರಿ, ನಾವು ಗ್ರಾಹಕರೇ, ನಮ್ ಕಡೆನೂ ಧ್ಯಾನವಿರಿಸೋ. ಕ್ಷಮಿಸಿ ಗುರುವರ್ಯ. ಸರಿ, ಏನ್ ಬೇಕು ಹೇಳಿ. ಅದನ್ನು ತೋರಿಸಿ ನಮಗೆ. ಇದು ನೋಡಿ ಗುರುವರ್ಯ. ಧಣಿಮಣಿ, ಗುರುಜಿ ನೀವ್ ಹೇಳ್ತಿರ್ತೀರಲ್ವಾ, ನೀವ್ ಯಾವಾಗ್ಲೂ ನೆಲದ ಮೇಲ್ ಮಲ್ಕೋಬೇಕಾಗತ್ತೆ ಅಂತ. ನಾವಿದನ್ನು ನಿಮಗಾಗಿ ಕ್ರಯ ಮಾಡ್ತಿದ್ದೇವೆ. ತುಂಬಾ ಕೃಪೆ ಇದೆ ನಮ್ಮ ಮೇಲೆ ನಿಮ್ಗೆ. ನೀವು ನಮ್ಮ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತೀರಲ್ಲ ಗುರುಜಿ. ತಗೊಳ್ಳಿ ತಗೊಳ್ಳಿ. ಹೇ ವ್ಯಾಪಾರಿ, ಬಾ ಇಲ್ಲಿ ತಗೋ, 1 ಕಂಚಿನ ಮುದ್ರೆ. ಆದ್ರೆ ಗುರುದೇವ, ಇದರ ಮೌಲ್ಯ 5 ಬೆಳ್ಳಿಯ ಮುದ್ರೆಗಳು. 5 ಬೆಳ್ಳಿಯ ಮುದ್ರೆಗಳ? ಇದನ್ನ ನೀವೇ ಇಟ್ಕೊಳ್ಳಿ, ನಮಗ್ ಬೇಕಿಲ್ಲ ಇದು. ಆದ್ರೆ ಗುರುದೇವ, ಇದರ ಮೌಲ್ಯ 5 ಬೆಳ್ಳಿ ಮುದ್ರೆನೇ. ಇದು ಅಧಿಕ ಮೌಲ್ಯದ್ದೇ. ನಮಗಿದು ಬೇಕಾಗಿಲ್ಲ. ನಮ್ಮ ಮುದ್ರೆ ಕೊಡಿ.
ಡೋಲ್ ಬೇಕಾ? ತೊಟ್ಲ? ಅಯ್ಯೋ ಅಮ್ಮ, ಈ ತೊಟ್ಲಲ್ಲಿ ಮಾಡೋದಾದ್ರೂ ಏನು? ಮುಂದೆ ನಮ್ಗೆ ಉಪಯೋಗಕ್ಕೆ ಬರುತ್ತೆ. ಅಮ್ಮ ಹೇ ವ್ಯಾಪಾರಿ, ನಮ್ಗೆ ತೊಟ್ಟಿಲು ತುಂಬಾ ಹಿಡಿಸ್ತು, ನಮ್ಗೆ ಇದನ್ನೇ ತಗೋತೀವಿ. ಮಣಿ, ಈ ಗುರುಜಿ ತೊಟ್ಲನ್ನ ಯಾಕೆ ತಗೋತಿದ್ದಾರೆ ಕೇಳು ಕೇಳು. ಗುರುಜಿ, ಈ ತೊಟ್ಲ ಯಾಕೆ ಖರೀದಿ ಮಾಡ್ತಿದ್ದೀರಾ? ಇದ್ರ ಕಾರ್ಯ ಏನಿದೆ ನಿಮ್ಗೆ? ಅದೇನೆಂದರೆ ನಮ್ಮ ಪಾದಕೆ ಏನಿದೆಯೋ ಯಾವಾಗ್ಲೂ ಮಂಚದ ಕೆಳಗೆ ಹೋಗ್ತಿರುತ್ತೆ. ನೀನು ಉಪಸ್ಥಿತನಿರೋದಿಲ್ಲ, ನಾವು ಪಾದಕೆ ತಗೊಳಕ್ಕೆ ಬಗ್ಬೇಕಾಗತ್ತೆ. ಬಗ್ಗಿದ್ರೆ ನಮ್ ಬೆನ್ನಿಗೆ ನೋವಾಗತ್ತೆ. ನಾವ್ ಈ ಪಾದಕೆನ ಇದ್ರಲ್ಲಿ ಇಡ್ತೀವಿ. ಮತ್ತೆ ನಮ್ಮ ಅನುಪಸ್ಥಿತಿಯಲ್ಲಿ ನಿಮಗೆ ಮನಸ್ಸಾದ್ರೆ ನಮಗೆ ಸೇವೆ ಮಾಡೋದಕ್ಕೆ ನಮ್ಮ ಪಾದಕೆನ ತೂಗ್ತಾ ಇರಿ. ಹೇ ವ್ಯಾಪಾರಿ, ಆ ತೊಟ್ಲನ್ನ ನಮಗ್ ಕೊಡು, ನಾವು ತಗೊಳಕ್ ಬಯಸ್ತೀವಿ. ಆಗಲಿ ಗುರುವರ್ಯ. ಈ ತೊಟ್ಲು ನಮಗ್ ಬೇಕು. ನಾವು ತಗೋತೀವಿ. ಅಯ್ಯೋ, ನಾವ್ ತಗೋತೀವಿ. ನೋಡಿ, ಈ ತೊಟ್ಟಿಲಿನ ಸರ್ವಪ್ರಥಮ ವಿಚಾರಣೆ ನಾವು ಮಾಡಿದ್ದು. ತೊಟ್ಲು ನಮಗ್ ಸಿಗ್ಬೇಕು, ನಾವು ತಗೋತೀವಿ. ಇಲ್ಲ, ತೊಟ್ಲು ನಮಗ್ ಬೇಕು. ನಾವು ತಗೋತೀವಿ. ನಾವ್ ಹೇಳ್ತಿಲ್ವಾ, ನಾವು ತಗೋತೀವಿ. ಆಗಲ್ಲ, ನಾವ್ ತಗೋತೀವಿ. ನೀವು ಸರಿಯಾಗಿ ಹೇಳುತ್ತಿದ್ದೀರಿ ಗುರುವರ್ಯ. ಮಧ್ಯ ಮಾತಾಡಬೇಡಿ, ಇದು ನಮ್ ವಿಷಯ, ಪ್ರತಿದಿನದ ವಿಷಯ. ನಾವು ಬಗೆಹರಿಸ್ಕೋತೀವಿ. ನಾವು ತಗೋತೀವಿ. ಈ ತೊಟ್ಲಂತೂ ನಾವು ತಗೋತೀವಿ. ಸರಿ, ಹಾಗಾದ್ರೆ ಯಾರು ಈ ತೊಟ್ಲಿಗೆ ಅಧಿಕ ಮೌಲ್ಯ ನೀಡ್ತಾರೋ ಈ ತೊಟ್ಲು ಅವ್ರಿಗೆ ಸಿಗುತ್ತೆ. ನಾವು ಇದಕ್ಕೆ 2 ಕಂಚಿನ ಮುದ್ರೆ ನೀಡ್ತೇವೆ. ನಾವು 3 ಕೊಡ್ತೀವಿ. ನಾವು 4 ಕೊಡ್ತೀವಿ. 5 ಕೊಡ್ತೀವಿ. ನಾವು 6 ಕೊಡ್ತೀವಿ. 7 ಕೊಡ್ತೀವಿ. ಗುರುದೇವ, ಏನು ಮೌಲ್ಯ ಹೆಚ್ಚಿಸ್ತೇನೆ ಇರಿ. ಹಿಂದೆ ಯಾವುದೇ ಕಾರಣಕ್ಕೂ ಸರಿಬೇಡಿ. ಈ ಸಮಯ ಸಂಪೂರ್ಣ ವಿಜಯನಗರದ ದೃಷ್ಟಿ ನಿಮ್ಮ ಮೇಲಿದೆ. ನಿಮ್ಮ ಗೌರವದ ಪ್ರಶ್ನೆ ಗುರುಜಿ. 10 ಕಂಚಿನ ಮುದ್ರೆ. ನಾವು 15 ಕೊಡ್ತೀವಿ. 1 ಸ್ವರ್ಣ ಮುದ್ರೆ. ನಾವು 2 ಸ್ವರ್ಣ ಮುದ್ರೆ ಕೊಡ್ತೀವಿ. ನಾವು 10 ಸ್ವರ್ಣ ಮುದ್ರೆ ಕೊಡ್ತೇವೆ. ಹಾಗಾದ್ರೆ ನಾವು ಏರ್ಸಿ ಮೌಲ್ಯ ಏರ್ಸಿ. ಎತ್ಕೊಳ್ಳಿ. ಏನ್ ಎತ್ಕೊಳ್ಳಿ? ಈ ತೊಟ್ಲು ಎತ್ಕೊಳ್ಳಿ, ಮತ್ತೆ ಇವ್ರದ್ ಕೊಡಿ. ನಾವ್ ಹಿಂದೆ ಸರಿತೀವಿ. ನಮ್ಗೆ ಬೇಡ ಅಲ್ವಾ ಅಮ್ಮ? ಹಾಗ ಕುಡಿ ವ್ಯಾಪಾರಿಗಳೇ, ಕುಡಿ. ತಗೊಳ್ಳಿ ಗುರುವರ್ಯ, ಜಾಗಬಿಡಿ. ಆರಾಮವಾಗಿ ತಗೊಳ್ಳಿ, ಹಿಡ್ಕೊಳ್ಳಿ. ಕುಡಿ. ನಮ್ ಗುರುಜಿ ಗೆದ್ಬಿಟ್ರು. ಚಪ್ಪಾಳೆ ಗುರುಜಿಗೆ. ಚಪ್ಪಾಳೆ ಬಾರ್ಸಿ. ಜೋರಾಗಿ ಬಾರ್ಸಿ. ವಿಜಯರಾದರು ನಮ್ಮ ಗುರುಜಿ. ಅಣ್ಣ, ಆ ತೊಟ್ಲನ್ ತೋರ್ಸಿ. ಅದೆಷ್ಟಾಗತ್ತೆ? ಆ ತೊಟ್ಟಿಲ, ಅದರ ಮೌಲ್ಯ 1 ಕಂಚಿನ ಮುದ್ರೆ. ಅಷ್ಟೇನಾ? ಕೊಡಿ ಹಾಗಿದ್ರೆ. ಹುಷಾರ ಕೊಡಿ, ಹುಷಾರು, ತುಂಬಾ ಭಾರವಿದೆ. ಧನ್ಯವಾದಗಳು. ಹೇ ವ್ಯಾಪಾರಿ, ತೊಟ್ಲನ್ನು 1 ಕಂಚಿನ ಮುದ್ರೆಗೆ ಕೊಟ್ಟಿಯಲ್ಲ. ಗುರುವರ್ಯ, ನನ್ನ ಹತ್ತಿರ ಇನ್ನೂ ತೊಟ್ಟಿಲುಗಳು ಇವೆ. ನಿಮಗೆ ಬೇಕಾದರೆ ನೀವು ತೆಗೆದುಕೊಳ್ಳಬಹುದು. ನಮ್ಮ ಹತ್ರ 10 ಸ್ವರ್ಣ ಮುದ್ರೆ ತಗೊಂಡೆ. ಗುರುವರ್ಯ, ನಾನು ನಿಮಗೆ ಇದನ್ನೇ ಹೇಳೋ ಪ್ರಯತ್ನ ಪಡುತ್ತಿದ್ದೆ. ಆದರೆ ನೀವು ಮೌಲ್ಯವನ್ನ ಹೆಚ್ಚಿಸುತ್ತಲೇ ಇದ್ದೀರಿ. ಅಬ್ಬಾ, ಇದೇನಿದು ಶಾರದಾ? ತೊಟ್ಲು? ಏನು ವಿಷಯ? ನಮಗೂ ಹೇಳು. ಯಾವ್ದಾದ್ರೂ ಶುಭ ಸಮಾಚಾರನಾ? ರಾಧಾ ಕುಣಿತಾಳ? ಅಮ್ಮ, ಇವತ್ತೇಕೆ ರಾಧಾ ಕುಣಿತಾಳೆ? ಅಮ್ಮ ಹೇಳ್ತಿದ್ದಾರೆ ಯಾವ ಶುಭ ಸಮಾಚಾರನೂ ಇಲ್ಲ ಅಂತ. ಹೇಗಾಗೋಕ್ ಸಾಧ್ಯ? ರಾಮ ದಿನವಿಡೀ ದರ್ಬಾರಲ್ಲಿ ಇರ್ತಾನೆ, ವಾಪಸ್ ಬಂದು ಆಯಾಸವಾಗಿ ಮಲ್ಕೋತಾನೆ. ಹೌದಮ್ಮ, ಮಹಾರಾಜ ನಿಮ್ಮ ಪುತ್ರನ ಮೇಲೆ ತುಂಬಾ ವಿಶ್ವಾಸ ಇರಿಸಿದ್ದಾರೆ. ಅದಕ್ಕೆ ಮಹತ್ವಪೂರ್ಣ ರಾಜಕಾರ್ಯನ ಅವ್ರಿಗೆ ನೀಡ್ತಾರೆ. ನಿಮ್ ಕಥನ ಸತ್ಯವೇ. ಒಂದ್ ವೇಳೆ ಹೀಗೆ ಆಗ್ತಿದ್ರೆ ನಾವ್ ಅಮ್ಮನಾಗೆ ಇರ್ಬೇಕಾಗತ್ತೆ. ಅಮ್ಮಮ್ಮ ಅಂತೂ ಯಾವತ್ತೂ ಆಗಲ್ಲ. ಅಮ್ಮ, ಚಿಂತೆ ಮಾಡ್ಬಿಡಿ. ನಮ್ಮ ಹತ್ರ ಇದಕ್ಕೆ ನಿರ್ದಿಷ್ಟ ಉಪಾಯವಿದೆ. ಬಾಬಾ ಗಂಗೂಗಾನರು
ಸಿದ್ಧಿ ಯೋಗಿಗಳು. ಅದೇನಂದ್ರೆ ನಾವು ಪುತ್ರ ಪ್ರಾಪ್ತಿಗಾಗಿ ಅವ್ರ ಬಳಿ ಪರಂಗಿ ಹಣ್ಣ ತಗೊಳಕ್ ಹೋಗಿದ್ವಿ. ನೀವಿಬ್ರೇನಾದ್ರೂ ಒಪ್ಪಿದ್ರೆ ನಾವು ಅವ್ರ ಸಮಕ್ಷ ನಿಮ್ಮನ್ನ ಕರೆದೊಯ್ತೇವೆ. ಅಂದ್ರೆ ಮತ್ತೆ ಬೇಕು ಮನೊಳಗಡೆ ಬಂದಿರೋ ಏನಾಯ್ತು? ಗುಂಡಪ್ಪ, ನಿನಗ್ ತಿಳಿದಿದ್ಯಾ ಶಾರದಾ ಲಾಡು ಎಲ್ಲಿಟ್ಟಿದ್ದಾಳೆ ಅಂತ? ಗೊತ್ತಿದ್ಯಲ್ಲ, ಆದ್ಲೆ ನೀನ್ ನನ್ಗೆ ಲಡ್ಡು ಕೊಡ್ತೀಯಾ ಅಂದ್ಲೇ ಹೇಳ್ತೀನಿ. ಹಾ ಕೊಡ್ತೀನಿ. ಬರ್ಗೆಟೋನೆ, ಶೀಘ್ರ ಹೇಳು. ಅಲ್ಲಿ ತಟ್ಟೆ ಇಟ್ಟಿದ್ದಲ್ಲ, ಸರಿಯಾಗಿ ಅದ್ಲಿಂದ ಇದೆಯೇ? ಇದ್ರ ಹಿಂದೆ. ಹಾ ಅಮ್ಮ, ಅಯ್ಯೋ ಅಮ್ಮ. ನಿಂತ್ಕೊ, ನಿನಗೆ ಮಾಡ್ತೀನಿ, ಹೋಗಿಲ್ಲಿಂದ. ಚಮತ್ಕಾರಿ ಇದಾರೆ ಬಾಬಾ. ಅವರ ವರದಾನ ಯಾವತ್ತೂ ವ್ಯರ್ಥ ಆಗಲ್ಲ. ಎಲ್ಲಿದ್ದಾರೆ ಬಾಬಾ ಗಂಗುಗಹನ? ಸೇರೇ ಬಿಟ್ವಿ. ಅಲ್ಲಿದ್ದಾರೆ ಬಾಬಾ ಗಂಗುಗಹನರು. ಡಮ್ ಡಮ್ ಡುಗ್ ಡುಗ್, ಹಾರುವ ಹಕ್ಕಿ ಹೇಳುವುದು ಶಕುನ. ಇವ್ರ ದರ್ಶನ ಅತ್ಯಂತ ವಿರಳ, ಎಲ್ರೂ ಎದುರು ಪ್ರಕಟವಾಗುವುದಿಲ್ಲ. ಡಮ್ ಡಮ್ ಡುಗ್ ಡುಗ್ ಡುಗ್. ಇವಳು ಅದೇ ಸ್ತ್ರೀ. ನೆನ್ನೆ ಇವಳಿಗೆ ಪರಂಗಿ ನೀಡಿದ್ದೆ, ಆದ್ರೆ ಇವತ್ತು ವಾಪಸ್ ಯಾಕೆ ಬರ್ತಿದ್ದಾಳೆ? ಇವಳು ಜೊತೆಗೆ ಇನ್ನಿಬ್ರು ಸ್ತ್ರೀಯರಿದ್ದಾರೆ. ಈ ಸ್ತ್ರೀ ದೊಣ್ಣೆ ಬೇರೆ ಯಾಕೆ ಹಿಡ್ಕೊಂಡು ಬರ್ತಿದ್ದಾಳೆ? ಅಯ್ಯೋ, ಹಿಂಗಾಯ್ತಲ್ಲ, ನಮ್ ತಂತ್ರ ತಡ್ಕೊಂಡ್ಬಿಡ್ತಾ? ದೊಣ್ಣೆಲಿ ಹೊಡಿಯೋಕ್ ಬರ್ತಿದಾರ ಹೆಂಗೆ? ಡಮ್ 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 ಡುಗ್ ಡುಗ್ ಡುಗ್. ಡಮ್ ಡಮ್ ಡಮ್. ಅಯ್ಯೋ, ಬಾಬಾ ಗಂಗುಗಹನರ್ ಎಲ್ಲೋದ್ರು? ನಾವ್ ಹೇಳಿಲ್ವಾ ಬಾಬಾ ಚಮತ್ಕಾರಿ ಅಂತ? ಅಂತರ್ಧ್ಯಾನರಾಗೋದ್ರು. ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡ್ಬೇಕು, ಬಾಬಾ ಪ್ರಕಟವಾಗ್ತಾರೆ. ಗಂಗು ಬಾಬರಿಗೆ ಜೈ. ಗಂಗು ಬಾಬಾ, ನಾವು ನಿಮ್ಮ ದರ್ಶನಕ್ಕೆಂದು ಬಂದಿದ್ದೇವೆ, ಪ್ರಕಟವಾಗಿ. ಬಾಬಾ ಗಂಗುಗಹನರೇ, ನಮ್ಮನ್ನು ಕ್ಷಮಿಸಿ ಬಿಡಿ. ಬಾಬಾ, ನೀವು ಚಮತ್ಕಾರಿಗಳು, ಅಂತರ್ಯಾಮಿಗಳು. ನಮ್ಮ ಮನ್ಸಿನ ಮಾತನ್ನ ತಿಳ್ಕೊಂಡ್ರ? ಅದನ್ನ ಹೇಳಕ್ಕೆ ಬಂದಿದ್ವಿ. ನೀವು ನಮ್ಮನ್ನು ಕ್ಷಮಿಸ್ಬಿಡಿ. ಆಶೀರ್ವಾದಗಳು. ಬಾಬಾ ಚಮತ್ಕಾರಿ. ಮನ್ಸಿನ ಮಾತನ್ನ ತಿಳ್ಕೊತೀನಿ. ಬಾಬಾಗೆ ಇದೂ ಗೊತ್ತಿದೆ ನೀನೇನ್ ಹೇಳೋಕ್ ಬಯಸ್ತೀಯಾ ಅಂತ. ಆದ್ರೆ ನೀನು ಸ್ವಯಂ ಹೇಳು, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಬಾಬಾ, ನೀವು ವರದಾನ ಸ್ವರೂಪ ನಮಗೆ ಪರಂಗಿ ನೀಡಿದ್ರಿ ಅಲ್ವಾ? ನಾವು ಅದನ್ನು ಆಲದ ವೃಕ್ಷದ ಕೆಳಗೆ ಇಡಲಾಗ್ಲಿಲ್ಲ. ಕಳೆದ ರಾತ್ರಿ ನಮ್ ಪ್ರಭು ಸಾಧನದಲ್ಲಿ ಲೀನರಾಗಿದ್ರು, ಅದಕ್ಕೆ ಮನೆಗೆ ಬರ್ಲಿಲ್ಲ. ಡಮ್ ಡಮ್ ಡುಗ್ ಡುಗ್. ಇಂದು ರಾತ್ರಿ ಈ ಕಾರ್ಯ ಪೂರ್ಣ ಮಾಡಿ, ಉತ್ತಮ ಪರಿಣಾಮ ಸಿಗುತ್ತೆ. ಅವಶ್ಯ ಬಾಬಾ. ಬಾಬಾ, ಇವರು ಅಮ್ಮ ಮತ್ತು ಈಕೆ ಅವರ ಸೊಸೆ ಶಾರದಾ. ಬಾಬಾ, ನೀವು ಇವರ ಮೇಲೂ ನಿಮ್ಮ ಕೃಪೆ ತೋರಿಸಿ ಇವರಿಗೂ ನೀವು ವರದಾನ ಸ್ವರೂಪ ಪರಂಗಿ ನೀಡಿರಿ. ಏಕಂದ್ರೆ ಇವರು ಕೂಡ ಅವ್ರ ಪತಿಗೆ ಹೇಳಿ ಆಲದ ವೃಕ್ಷದ ಕೆಳಗೆ ಇರಿಸಿ ಪುತ್ರ ರತ್ನದ ಪ್ರಾಪ್ತಿ ಪಡೆಯಲಿ. ಇವರಿಗ ಇಲ್ಲ ಇಲ್ಲ, ನಮಗೆ ಪರಂಗಿ ಸಮಾಪ್ತಿಯಾಗಿದೆ. ಈ ಅನಾನಸ್ ತೆಗೆದುಕೊಳ್ಳಿ. ಏನೇ ಅನಾನಸ್ನಿಂದ ನನ್ನ ಸೊಸೆಗೆ ಪುತ್ರ ಪ್ರಾಪ್ತಿ ಆಗತ್ತಾ? ನಿನ್ನ ಸೊಸೆಗ? ಆದ್ರೆ ನಿನ್ಗೆ ಇನ್ನೂ ಅಲ್ಪ ಆಯಸ್ಸು. ಇಲ್ಲ ಇಲ್ಲ, ನಾವಲ್ಲ, ಅಮ್ಮ ಹೇಳ್ತಿದ್ದಾರೆ. ಆದ್ರೆ ಹೇಳ್ತಿರೋದ್ ನೀವೇ. ಇವರು ಮೌನವಾಗಿ ನಿಂತಿದ್ದಾರೆ. ಹಾ, ಇವರು ಮೌನವ್ರತ ಧಾರಣೆ ಮಾಡಿದ್ದಾರೆ. ಇವರು ಸಂಕೇತ ನೀಡ್ತಾರೆ, ನಾವು ಅನುವಾದ ಮಾಡುತ್ತೇವೆ. ಅಮ್ಮ ಕೇಳ್ತಾ ಇದ್ದಾರೆ, ಏನಿ ಅನಾನಸ್ನಿಂದ ನಮ್ಮ ಮನೆಯ ಅಂಗಳದಲ್ಲಿ ಬಾಲಕನ ಕಿಲಕಿಲ ಶಬ್ದ ಕೇಳಿಸುವುದೇ? ಡಮ್ ಡಮ್ ಡುಗ್ ಡುಗ್, ಹಾರುವ ಹಕ್ಕಿ ಹೇಳುವುದು ಶಕುನ. ತಗೊಳ್ಳಿ, ಗ್ರಹಣ ಮಾಡಿ. ಆಶೀರ್ವಾದಗಳು. 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 ಅಮ್ಮ, ನೀವು ಬಂದಿದ್ದಕ್ಕೂ ಸಾರ್ಥಕವಾಯ್ತು.
ನೀವು ಅಂತರ್ಯಾಮಿಗಳು, ನಮ್ಮ ಹೃದಯದ ಮಾತನ್ನ ಬಲ್ಲವರಾಗಿದ್ದೀರಿ. ನಿಮ್ಮನ್ನು ನಮ್ಮ ಪತಿಯ ರೂಪದಲ್ಲಿ ಪಡೆದು ಧನ್ಯರಾದೆವು. ನಾವು ನಿಮ್ಮ ಮನಸ್ಸಿನ ಮಾತನ್ನು ಹೇಗೆ ಬಲ್ಲವರಾಗಿದ್ದೇವೆ ವರ್ಣಮಾಲ, ನಮಗೂ ಹೇಳಿ. ಅದೇ ನಮಗೆ ಬಾಲಕನ ಅಭಿಲಾಷೆ ಇತ್ತು. ಇಲ್ಲ ಇಲ್ಲ, ನಮಗೆ ಬಾಲಕ ಬೇಕಾಗಿಲ್ಲ. ಹಾ, ದಣಿಮಣಿ ದಿವಲ್ಲ ಗುರುಮಾತೆ. ನಾವು ನಿಮ್ಮ ಪುತ್ರರ ಹಾಗಲ್ಲವೇ? ಅಯ್ಯೋ ಮೂರ್ಖರ, ಅವಳು ಮನುಷ್ಯನ ಬಾಲಕನ ಬಗ್ಗೆ ಮಾತಾಡ್ತಿದ್ದಾಳೆ, ಕತ್ತೆಗಳದಲ್ಲ. ನೋಡಿದ್ರೆ ಗುರುಮಾತೆ, ಗುರುಜಿ ನಮ್ಮನ್ನ ಏನಂತ ಕರೀತಾರೆ? ಇಲ್ಲ ಇಲ್ಲ, ನೀವಿಬ್ರು ಕೂಡ ನಮ್ಮ ಪುತ್ರರ ಹಾಗೇನೆ. ಆದ್ರೆ ನಮ್ಗೆ ನಮ್ಮ ಪುತ್ರನೇ ಬೇಕಲ್ವಾ? ಹಾಗೆ ಹೇಳ್ಬೇಡಿ ಗುರುಮಾತೆ, ಗುರುಜಿನ ಕೇಳಿ. ಅದ್ರಲ್ಲೂ ಈ ಭೂಮಿ ಪಾಪದ ಭಾರ ತುಂಬಾ ಹೊತ್ತಿದೆ ಗುರುಮಾತ. ಹೊರಗೋಗಿ ಇಬ್ರು, ನಾವು ಹೇಳ್ತಿದೀವಿ ಹೊರಗೆ ಹೋಗಿ ಇಬ್ರು. ಹೋಗಿ ಇಲ್ಲಿಂದ. ಸಂಪೂರ್ಣ ರಾತ್ರಿ ಹೊರಗೆ ಕೂತ್ಕೊಂಡು ತಾರೆಗಳನ್ನ ಎಣಿಸಿ. ಹಾಗೆ ಕೇಳಿ, ಸಂಖ್ಯೆಲೇನಾದ್ರು ತಪ್ಪಾದ್ರೆ ದಂಡನೆಯ ಸ್ವರೂಪ ನೀವು ದಿನದಲ್ಲಿ ತಾರೆ ಎಣಿಸ್ಬೇಕಾಗುತ್ತೆ. ದಿನದಲ್ಲಿ ಹೋಗಿ. ಹಾ, ವರ್ಣಮಾಲಾ, ಏನಾಯ್ತು? ಯೋಚಿಸಿ ಸ್ವಾಮಿ, ನೀವು ಹೋದ ನಂತರ ನಾವ್ ಹೇಗಿರ್ಬೇಕು? ನಾವ್ ಯಾರ ಆಸರೆಯಲ್ಲಿ ಜೀವಂತವಾಗಿರ್ಬೇಕು? ನೀವು ಹೋದ ನಂತರ ಯಾವ್ದಾದ್ರು ಗುರ್ತಿರ್ಬೇಕಲ್ವಾ? ನಾವೆಲ್ಲಿ ಹೋಗ್ತಿದೀವಿ? ನೀವೆಲ್ಲಿ ಕಳ್ಸೋಕ್ ಬಯಸ್ತಿದ್ದೀರ ನಮ್ಮನ್ನ? ಸರಿ, ಶಾಂತಿ ಶಾಂತಿ ಶಾಂತರಾಗಿರಿ. ಸರಿ ನೋಡಿ, ನಾವು ಅನುಷ್ಠಾನ ಮಾಡ್ತೇವೆ. ನಮಗೆ ಒಬ್ಬ ತೇಜಸ್ವಿ ಪುತ್ರನ ಪ್ರಾಪ್ತಿ ಆಗುತ್ತೆ. ಅದರ ಅವಶ್ಯಕತೆ ಇಲ್ಲ ಸ್ವಾಮಿ. ಈಗ ತಾನೇ ಹೇಳ್ತಿದ್ರಿ ನಿಮ್ಗೆ ಪುತ್ರ ಬೇಕಂತ. ಪುತ್ರನ ಅವಶ್ಯಕತೆ ಇದೆ ಸ್ವಾಮಿ, ಅನುಷ್ಠಾನದಲ್ಲ. ಪುತ್ರನ ನೀವು ಈ ಪರಂಗಿನ ಸ್ಮಶಾನದ ಬಳಿ ಇರುವ ಆಲದ ವೃಕ್ಷದ ಕೆಳಗೆ ಇಟ್ಟು ಬನ್ನಿ, ಆಗ ನಮ್ಗೆ ಪುತ್ರನ ಪ್ರಾಪ್ತಿ ಆಗುತ್ತೆ. ಹೇ ಭಗವಂತ, ಇದೆಲ್ಲ ಮೂಢನಂಬಿಕೆ ವರ್ಣಮಾಲಾ. ನಾವು ಈ ರೀತಿ ಎಷ್ಟು ಜನರಿಗೆ ಹಣ್ಣಿಡಿ. ನಮ್ಮ ಮಾತಿನ ತಾತ್ಪರ್ಯ ಏನಂದ್ರೆ, ಜನರು ಹೇಗೆ ಫಲ ಪಡ್ಕೊಂಡು ಮೂರ್ಖರಾಗೋದನ್ನ ನೋಡ್ತಿದೀವಿ ನಾವು. ಹಾಗೆ ಆಗೋದಿಲ್ಲ. ಹಠ ಮಾಡ್ಬೇಡಿ ಸ್ವಾಮಿ, ಇಲ್ದಿದ್ರೆ ನಾ ಹಠ ಹಿಡಿಬೇಕಾಗುತ್ತೆ. ಏನಂತ ಹಠ ಮಾಡ್ತೀರಾ ನೀವು? ಪಶ್ಚಾತ್ತಾಪದ ಸ್ವರೂಪ ನೀವು 1 ತಿಂಗಳವರೆಗೆ ಪರಂಗಿ ತಿನ್ಬೇಕಾಗುತ್ತೆ. ಇಲ್ಲ, ನಾವು ತಗೊಂಡು ಹೋಗ್ತೀವಿ. ಇದು ಕೇವಲ ಚಿಕ್ಕ ಕಾರ್ಯ. ಕೊಡಿ, ನಿಮ್ಮ ಪರಮ ಪ್ರಿಯ ಪವಿತ್ರ ಪರಂಗಿ ಹಣ್ಣನ್ನ ನಮಗೆ ಕೊಡಿ. ನಮಗೆ ನಿಮ್ಮಿಂದ ಇದೇ ಅಪೇಕ್ಷೆ ಇತ್ತು ಸ್ವಾಮಿ. ನಾವು ನಿಮಗೆ ಭೋಜನದ ವ್ಯವಸ್ಥೆ ಮಾಡುತ್ತೇವೆ. ಹಾ, ಮಾಡಿ ಮಾಡಿ. ಹಾ. ಹೇ ಭಗವಂತ, ಒಂದ್ ವೇಳೆ ಫಲ ಇಡೋದ್ರಿಂದ ಪುತ್ರ ಪ್ರಾಪ್ತಿ ಆಗೋ ಹಾಗಿದ್ರೆ ನಮ್ಮ ಮನೆ ಹಿಂದೆ ಹಿತ್ಲಲ್ಲಿ ಪುತ್ರನ ಮೇಲೆ ಪುತ್ರರು ಪ್ರಕಟವಾಗಿರ್ಬೇಕಿತ್ತು. ಮೂರ್ಖಳೆ, ನನಗ್ ಗೊತ್ತು ನೀನ್ ಇಲ್ಲೇ ಎಲ್ಲವ ಉತ್ಕೊಂಡಿದ್ಯಾ. ಒಂದ್ಸಲ ಕಣ್ಣಿಗೆ ಬೀಳು, ಆಮೇಲೆ ನಾನೇ ನಿನಗೆ ಲಾಡು ತಿನ್ನಿಸ್ತೀನಿ. ಶಾರದಾ, ಲಾಡು ಎಲ್ಲಿದೆ? ನೀವಿಬ್ರು ಅಂತದೇನ್ ಖರೀದಿ ಮಾಡ್ತಿದ್ರಿ ಸಂಧ್ಯಾಕಾಲದವರೆಗೂ? ಗೊತ್ತಾ ಎಷ್ಟು ಹಸುವಾಗಿದೆ ನನ್ಗೆ? ನಮ್ಮ ಸಂದೇಹ ಸರಿಯಾಗೇ ಇದೆ. ನಮ್ಮ ಅನುಪಸ್ಥಿತಿಲಿ ನೀವು ಲಡ್ಡು ಕದಿಯೋ ಪ್ರಯತ್ನ ಪಡ್ತಿದ್ರಿ. ಶಾರದಾ ಮಹೋದಯಿ, ತಮ್ಮ ಮನೇಲೆ ಯಾರು ಕಳ್ತನ ಮಾಡೋದಿಲ್ಲ. ಎತ್ಕೊಂಡ್ ತಿಳ್ತಾನೆ. ಬಾಯ್ ಮುಚ್ಚು. ಎತ್ಕೊಂಡ್ ತಿನ್ಬಿಡ್ತಾರಂತೆ. ಮತ್ತೆ ಇದ್ಯಾರು ಕಳ್ಸಿದ್ದು? ಹೇ, ನಾವೇ, ಅರ್ಥಾತ್ ಅಮ್ಮನೇ. ನಾನು ಅದ್ಯಾವ ಪಾಪ, ಅದ್ಯಾವ ತಪ್ಪು ಮಾಡಿದ್ದೀನಿ, ಅದಕ್ಕೆ ಇಷ್ಟು ದೊಡ್ಡ ದಂಡನೆ ನೀಡ್ತಿದೀಯ ನೀನು? ಅದು ನಿಜ ಹೇಳ್ಬೇಕಂದ್ರೆ ತಪ್ಪಂತೂ ತುಂಬಾ ಮಾಡಿದೀರಾ ನೀವು 3 ಜನ. ಒಂದ್ ತಪ್ಪಂತೂ ಇವನು ಈಗಷ್ಟೇ ಮಾಡಿದಾನೆ, ನನಗ್ ಲಾಡು ತಿನ್ನಕ್ ಬಿಡ್ಲಿಲ್ಲ. ಒಂದ್ ವೇಳೆ ಧರಣಿ ಕೂತ್ಕೊಳ್ಳೋದಿದ್ರೆ ಅಮ್ಮ ತುಂಬಾ ದಿನ ಕಳೆದು ಹೋಗುತ್ತೆ. ಆದ್ರೆ ಅದೇನಂದ್ರೆ, ನಾನು ನಿಮ್ಮ 3 ಜನನ್ನ ಕ್ಷಮಿಸಿದ್ದೀನಿ. ಈಗ ಬೇಗ ಭೋಜನ ಬಡಿಸಿ, ತುಂಬಾ ಹಸುವಾಗಿದೆ. ಎತ್ಕೊಳ್ಳಿ. ಹಾ, ಮೊದ್ಲು ಬಡಿಸಿದ್ರೆ ತಾನೇ ಎತ್ಕೊಳ್ಳೋದು. ಅಮ್ಮ, ದಂಡ ಎತ್ಕೊಳ್ಳಿ. ಹೇ, ಇದೇನಿದು? ಪುಷ್ಪಕ ವಿಮಾನ. ಇನ್ ಸ್ವಲ್ಪ ಹೊತ್ತು ಗಾಳಿಲ್ ಹಾರ್ಕೊಂಡು ಲಂಕಾ ಸೇರುತ್ತೆ. ಅಯ್ಯೋ, ಇದೆಂಥ ಪ್ರಶ್ನೆ! ಇದ್ ಯಾರ್ ಬೇಕಾದ್ರೂ ಹೇಳ್ತಾರೆ ಮಗುನ್ ಪಾಲನೆ ಮಾಡೋದು ಅಂತ. ಪಾಲನೆ ಮಾಡೋದಿದೆ, ಆದ್ರೆ ಬಾಲಕ ಇಲ್ಲಿದ್ದಾನೆ. ಬಾಲಕನ ಇಲ್ಲಿಲ್ವಾ? ಕತ್ತೆ ರೂಪದಲ್ಲಿ ಗುಂಡಪ್ಪ. ಪುಲುಷ, ನಾನು ಪುಲುಷ. ಹೋಗು, ಪುಲುಸನಂತೆ. ಈ
ಅಂಗಳದಲ್ಲಿ ಈಗ ಒಬ್ಬ ಬಾಲಕನ ಕಿಲ ಕಿಲ ಅಂತ ಶಬ್ದ ಕೇಳಿಸುತ್ತೆ. ಅಯ್ಯೋ ದೇವಿ ಅಮ್ಮೇಶ್ವರಿ, ಮಕ್ಕಳಂತೂ ಭಗವಂತನ ರೂಪವಾಗಿರುತ್ತವೆ. ಯಾವಾಗ ತಾಯಿ ಮಾತೆಯ ಕೃಪೆ ಆಗುತ್ತೋ ಮಕ್ಕಳು ತಮಗ್ ತಾನೇ ಬರುತ್ತೆ. ವ್ಯರ್ಥ ಮಾತನಾಡಬೇಡ, ನಿನ್ನಿಂದ ಏನೂ ಆಗೋದಿಲ್ಲ. ಅದಕ್ಕಾಗಿ ನಾನು ಬೇರೆ ಉಪಾಯ ಹುಡುಕಿದ್ದೀನಿ. ಎಂಥ ಉಪಾಯ? ಓ, ಈಗಲ್ಲ ಅಮ್ಮ, ಭೋಜನದ ನಂತರ ತಿಂತೀನಿ. ಇದನ್ನ ತಿನ್ನೋದಲ್ಲ, ಇಟ್ಟು ಬರ್ಬೇಕು ಆಲದ ವೃಕ್ಷದ ಕೆಳಗೆ. ಬಾಬಾ ಗಂಗೂಗಹನರು ನೀಡಿರುವ ಅನಾನಸ್ ಇದು. ಇದ್ರಿಂದ ಮನೇಲಿ ಮಕ್ಕಳ ಕಿಲಕಿಲ ಶಬ್ದ ಕೇಳಿಸುತ್ತೆ. ಶಾರದಾ, ಈ ಅನಾನಸ್ ಸಿಪ್ಪೆಲಿ ಮುಳ್ಳಿರುತ್ತೆ, ಬಾಲಕ ಅಲ್ಲ. ಅನಾನಸ್ಗೂ ಬಾಲಕನಿಗೂ ಏನ್ ಸಂಬಂಧ? ಮತ್ತೆ ಈ ಗಂಗೂಗಹನ ಯಾರು? ಬಾಬಾ ಗಂಗೂಗಹನರು. ಫಲ ತಿನ್ನು, ವೃಕ್ಷ ಎಣಿಸ್ಬೇಡ. ಇದನ್ನ ಆಲದ ವೃಕ್ಷದ ಕೆಳಗೆ ಹೋಗಿ ಇಟ್ಟು ಬಾ, ಪರಿಣಾಮ ತಾನೇ ಬರುತ್ತೆ. ಬಾಬಾ ಗಂಗೂಗಹನರ ವರದಾನ ಯಾವತ್ತೂ ಸುಳ್ಳಾಗಲ್ಲ. ತುಂಬಾ ದೊಡ್ಡವರವರು. ಹಾ, ದೊಡ್ಡವರೇ ಅವರು. ಅದ್ರಲ್ಲೂ ಅನಾನಸ್ನಿಂದ ಬಾಲಕನನ್ನ ಉತ್ಪನ್ನ ಮಾಡ್ತಿದಾರಲ್ಲ. ಆದ್ರೆ ಅಮ್ಮ, ಅಕ್ಕಪಕ್ಕ ಆಲದ ವೃಕ್ಷ ಇಲ್ಲವೇ ಇಲ್ಲ. ಇರ್ಲಿ ಬಿಡು. ಇದೆ, ಸ್ಮಶಾನದ ಬಳಿ ಆಲದ ವೃಕ್ಷ ಇದೆ. ನೀನು ಅರ್ಧರಾತ್ರಿ ಅಲ್ಲೋಗಿ ಇದನ್ನ ಇಡು. ಇಲ್ಲ 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 ಅಮ್ಮ, ಇಲ್ಲ 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 ಅಮ್ಮ. ಸ್ಮಶಾನ ಅಮ್ಮ, ಅರ್ಧ ರಾತ್ರಿಲಿ. ಅಯ್ಯೋ, ಮುಂದೆ ಬರೋ ಈ ಬಾಲಕನ ಕಾರಣ ನಿನ್ನ ಬಾಲಕನ ಪ್ರಾಣನ ಅಪಾಯಕ್ಕೆ ಈಡು ಮಾಡ್ತೀಯಾ? ನಾನ್ ಸ್ಮಶಾನಕ್ಕೆ ಹೋಗಲ್ಲ, ಕಳ್ಸಲ್ಲ ಅಲ್ವಾ? ಬೇಡ ಅಂತಿದ್ದಾಳೆ. ನೀನು ಹೋಗ್ಲೇಬೇಕು. ನಾನು ನೋಡ್ತೀನಿ. ಹಾ ಅಮ್ಮ, ನಾವು ನೋಡ್ತೀವಿ ಅದೇ ಹೋಗಲ್ಲ ಅಂತ. ಎತ್ಕೊಳ್ಳಿ. ಹಾ ಶಾರದಾ, ನಾನು ಅದನ್ನೇ ಹೇಳ್ತಿರೋದು. ಒಂದ್ ವೇಳೆ ಸ್ಮಶಾನಕ್ಕೆ ಹೋದ್ರೆ ಈಶ್ವರ ಎತ್ಕೋತಾನ ನನ್ನ. ಅದಾದ್ಮೇಲೆ ಆಗುತ್ತೆ. ಮೊದ್ಲು ಇದು ಎತ್ಕೊಳ್ಳಿ, ಹೋಗಿಟ್ಟು ಬನ್ನಿ. ಇದನ್ನ ಹುಷಾರಾಗಿಡು, ಬೀಳಿಸ್ಬೇಡ, ಮತ್ತೆ ತಿನ್ನಕ್ ಹೋಗ್ಬೇಡ. ಅಮ್ಮ, ಶಾರದಾ, ಗುಂಡಪ್ಪ, ಹೇ ನಿಂತ್ಕೋ. ಬಂಧು, ಶಾಂತವಾಗಿರು. ಮೊದಲೇ ಹೆದರ್ ಸಾಯ್ತಿದ್ದೀನಿ, ಕೊನೆ ಪಕ್ಷ ನೀನ್ ಶಾಂತವಾಗಿರು. ಏನೋ ಪಂಡಿತ ರಾಮಕೃಷ್ಣ, ಎಲ್ಲೇನ್ ಮಾಡ್ತಿದೀಯಾ? ಯಾರು? ನಾನಾ? ಇಲ್ಲ, ನೀನು. ಹಾ, ಅದು ನಿದ್ರೆ ಬರ್ತಿರ್ಲಿಲ್ಲ ಗುರುವರ್ಯ. ಅದಕ್ಕೆ ಯೋಚಿಸದೆ ಭ್ರಮಣ ಮಾಡ್ಕೊಂಡು ಬರೋಣ ಅಂತ ಸುತ್ತಾಡೋಕು ಬಂದೆ ಅಷ್ಟೇ. ಹೌದು, ಈ ಸಮಯ ನೀವು ಏನ್ ಮಾಡಕ್ ಬಂದ್ರಿ? ಯಾರು? ನಾವಾ? ಇಲ್ಲ, ನೀವು. ಅದೇ ಮಾಡಕ್ ಬಂದ್ವು. ಏನ್ ಮಾಡಕ್ ಬಂದಿದ್ವು? ಅದು ನನಗೂ ಗೊತ್ತಿದೆ ನೀವು ಇಲ್ಲಿ ಏನ್ ಮಾಡಕ್ ಬಂದ್ರಿ ಅಂತ. ಆದ್ರೆ ನೀವೇ ಹೇಳ್ಬಿಡಿ, ಏನಂತ? ಏನ್ ಮಾಡಕ್ ಬಂದ್ರಿ? ಸಾಧನೆ. ಹಾ, ಈ ಅನಾನಸ್ ಸುತ್ತಾಡೋದ್ರಿಂದ ಸುಸ್ತಾಗತ್ತಲ್ವಾ? ಯಾರು ಗೊತ್ತು, ಮತ್ತೆ ಹಸುವಾದ್ರೆ ಅದಕ್ಕೆ ಅನಾನಸ್ ಜೊತೆಲಿ ತಗೊಂಡ್ ಬಂದೆ, ತಿಂತೀನಿ ಆಮೇಲೆ. ಹೌದಾ ಹೌದಾ ಹೌದಾ. ಮತ್ತೆ ಮತ್ತೆ ಏನ್ ಗುರುವರ್ಯ? ಹೋಗಿ ಸುತ್ತಾಡ್ ಹೋಗಿ. ನೀವು ಮಾಡಿ. ಏನ್ ಮಾಡ್ಬೇಕು? ಅದ್ ಏನ್ ಮಾಡೋಕ್ ಬಂದ್ರೋ ಅದು. ಏನ್ ಮಾಡಕ್ ಬಂದಿದ್ವು? ಸಾಧನೆ ಗುರುವರ್ಯ. ಹಾ, ಸಾಧನೆ ಮಾಡಕ್ ಬಂದಿದ್ವು. ಹಾಗಾದ್ರೆ ಹೋಗೋಣ. ಹೋಗೋಣ. ಪ್ರಣಾಮ. ಪ್ರಣಾಮ. ಬನ್ನಿ ಬನ್ನಿ. ಹಾ.
ವರ್ಣಮಾಲಾ ಅಂತೂ ನನ್ನ ಜೀವನ ಹಾಳು ಮಾಡ್ತಿದ್ದಾಳೆ. ಅಮ್ಮ ನನ್ಗೆ ಹೊಡ್ದೆ. ಈಗ ನಾನು ಏನ್ ಮಾಡ್ದೆ? ಮಲ್ಗಕ್ಕೂ ಬಿಡೋದಿಲ್ಲ. ನಿನ್ನೆ ನೀನು ಆಲದ ವೃಕ್ಷದ ಕೆಳಗೆ ಹೋಗಿ ಅನಾನಸ್ ಇಟ್ಟಿದ್ಯಾ? ಹಾ ಇಟ್ಟಿದ್ದೆ. ಶಾರದನ್ ಕೇಳು, ಈಗ ಮಲ್ಗೋಗ್ಬಿಡು. ನಮ್ಮನ್ನ ಯಾಕೆ ಹೇಳ್ಬೇಕು? ನಮ್ಗೇನ್ ಗೊತ್ತು, ನಾವು ಆರಾಮಾಗಿ ಮಲ್ಗಿದ್ವಿ. ಅಮ್ಮ ನಾನು ಅಲ್ಲಿಗೆ ಹೋಗಿದ್ದೆ, ಮತ್ತೆ ನಾನು ಅನಾನಸ್ಸನ್ನ ಆಲದ ಮರದ ಕೆಳಗೆ ಇಟ್ಟಾಯ್ತು. ಸರಿನಾ? ಈಗ ನನಗ್ ಮಲ್ಗೋಗ್ಬಿಡು. ತುಂಬಾ ನಿದ್ದೆ ಬರ್ತಿದೆ. ನಾನು ಅರ್ಧ ರಾತ್ರಿವರೆಗೆ ಎಚ್ಚರ ಐತೆ. ಮಲ್ಕೊಂಡೇ ಇರೋ. ನೀನೀಗೆ ಮಲ್ಕೊಳ್ದೆ ಇದ್ದಿದ್ರೆ ನಾವು ಬಾಬಾ ಗಂಗೂಗಹನರ ಸಹಾಯದ ಅವಶ್ಯಕತೆಯೇ ಇರ್ತಿರ್ಲಿಲ್ಲ. ಹಾ ಸರಿ. ಇದ್ಯಾಕೋ ಸರಿ ಬರ್ತಿಲ್ಲ ಮಣಿ. ಇನ್ನು ಸರಿಯಾಗಿ ಬೆಳ್ಕದಿಲ್ಲ. ಈ ಮುದಿಯ ಎಪ್ಸಿ ನಮ್ಮನ್ನ ಕೆಲ್ಸ ಕಳ್ಸಿದ್ದಾನೆ. ಅದ್ರಲ್ಲೂ ನೆಲದ ಮೇಲೆ ನಿದ್ದೆನೆ ಸರಿಯಾಗಿ ಬರಲ್ಲ ಅಂತದ್ರಲ್ಲಿ ಈ ಮುದಿಯ ಮಲ್ಗಕ್ಕೆ ಬಿಡಲ್ವಲ್ಲ. ಇಷ್ಟೊಂದ್ ಜನ ಯಾಕೆ ನಿಂತಿದ್ದಾರೆ? ಎಲ್ಲೋ ತಿಂದಕ್ಕೆ ಅನ್ಸ್ತಾ ಇದಾರೆ ಅನ್ಸುತ್ತೆ. ಬಾಬಾ ಒಗಡ. ಹೇಳಿ ಹೇಳಿ ನಮ್ಮ ಮಾತಾಪಿತಾ ಎಲ್ಲಿದ್ದಾರೆ ಅಂತ. ಇಲ್ಲ ಅಂದ್ರೆ ನನ್ನ ಮಂತ್ರಶಕ್ತಿಯಿಂದ ಎಲ್ರನ್ನೂ ಭಸ್ಮ ಮಾಡಕ್ ಬಿಡ್ತೀನಿ. ಹೇಳಿ ನಮ್ಮ ಮಾತಾಪಿತಾ ಎಲ್ಲಿದ್ದಾರೆ ಅಂತ. ಸರ್ಕೊಳ್ಳಿ ಸರ್ಕೊಳ್ಳಿ. ನೀನ್ ಯಾರಪ್ಪ? ಅಯ್ಯೋ ಮೂರ್ಖರ, ಯಾವ ಗ್ರಹದಿಂದ ಬಂದಿದ್ದೀರಾ? ನಾವ ಇದೇ ಗ್ರಹದಿಂದ. ಯಾವತ್ತೂ ಮನುಷ್ಯ ನೋಡೇ ಇಲ್ವಾ? ನಾನ್ ಬೇರೆ ಗ್ರಹದವ್ರ ತರ ಕಾಣಿಸ್ತಿದ್ದೀನಾ? ನನ್ಗಂತೂ ಹಾಗೆ ಕಾಣಿಸ್ತಿದೀಯಾ. ಅಯ್ಯೋ ನಾನ್ ನಿನ್ನೆ ತಾನೇ ಜನ್ಮ ತಾಳಿದ್ದೀನಿ. ನಮ್ಗೆ ಯಾವ ಹೆಸರು ಇಲ್ಲ. ಈಗ ನಮ್ಗೆ ನಮ್ಮ ಪಿತಾಶ್ರೀ ನಾಮಕರಣ ಮಾಡ್ಬೇಕಲ್ವಾ? ಸರಿ, ಈಗ ನೀನು ನಿಮ್ಮ ಪಿತಾಶ್ರೀ ಹೆಸರು ಹೇಳ ನಮ್ಗೆ. ಅಯ್ಯೋ ಮೂರ್ಖರ, ಯಾವ ಪ್ರಕಾರದಲ್ಲಿ ಮಾತನಾಡ್ತಿದ್ದೀರಾ? ಈಗ ನಮ್ಗೆ ನಮ್ ಸ್ವಯಂ ಹೆಸರೇ ತಿಳಿದಿಲ್ಲ ಅಂದ್ರೆ ನಮ್ ಪಿತಾಶ್ರೀಯ ಹೆಸರು ಹೇಗ್ ತಿಳಿಯೋಕ್ ಸಾಧ್ಯ? ಇಲ್ವಾ? ಹೇಳಿ ನಮ್ಮ ಮಾತಾಪಿತಾ ಎಲ್ಲಿದ್ದಾರೆ? ಇಲ್ದಿದ್ರೆ ಎಲ್ಲರ ವಸ್ತು ತಯಾರಾಗಿ. ಯಾವುದೋ ರಹಸ್ಯಮಯ ಅವಶ್ಯವಾಗಿದೆ. ನನ್ಗೂ ಶಂಕೆ ಇದೆ, ಇರು. ಸರಿ, ನಿನ್ಗೆ ನಿನ್ನ ಹೆಸರು ನೆನ್ಪಿಲ್ವಾ? ನಿನ್ನ ಮಾತಾ ಪಿತರ್ ನೆನ್ಪಿಲ್ಲ, ಆದ್ರೆ ಇದು ನೆನ್ಪಿದೆ ಅಲ್ವಾ? ನಿನ್ನ ಜನ್ಮ ಎಲ್ಲಾಯ್ತು ಅಂತ, ನಿನ್ನ ಜನ್ಮ ಸ್ಥಾನ ಎಲ್ಲಿದೆ ಅಂತ ಹೇಳು. ನಾವು ನಮ್ ಕಣ್ ತೆರೆದಾಗ ಸ್ವಯಂ ನಮ್ಮನ್ನ ಆಲದ ಮರದ ಕೆಳಗಡೆ ಕಂಡ್ವಿ. ಆಲದ ಮರದ ಕೆಳಗೆ? ಅದು 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 ಅದೇ ಆಲದ ವೃಕ್ಷ ತಾನೆ, ಸ್ಮಶಾನದ ಬಳಿ ಇದೆಯಲ್ಲ, ಅದೇ 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 ತಾನೆ. ಹಾ ಅದೇ. ಮನಿ ಹೇಗ್ ಪ್ರತೀತಿ ಆಗ್ತಿದೆ ಅಂದ್ರೆ ಸಾಕು, ಅರ್ಥವಾಯ್ತು ಅರ್ಥವಾಯ್ತು. ನೀನು ಅವಶ್ಯ ಅಸತ್ಯ ಹೇಳುತ್ತಿದ್ದೀಯಾ. ನಮ್ಮನ್ನ ಮಿತ್ತೆಗಾರ ಅಂತೀಯಾ? ಇಲ್ಲಿ ಬನ್ನಿ. ಮಣಿ, ಈಗ ಯಾವುದೇ ಶಂಕೆ ಶೇಷ ಉಳಿದೇ ಇಲ್ಲ. ಇವನು ನಮ್ಮ ಗುರುವರಿಯನ ಪುತ್ರನೇ. ನಮ್ಗೆ ತಿಳಿದಿದೆ ನಿನ್ನ ಮಾತಾಪಿತ ಯಾರಂತ. ಬನ್ನಿ ಬನ್ನಿ ನಮ್ ಜೊತೆ ಬನ್ನಿ, ನಾವು ಅವರನ್ನ ನಿಮಗೆ ಭೇಟಿ ಮಾಡಿಸ್ತೀವಿ. ನಡೀರಿ. ಸರಿನಾ? ನೀವು ನಮ್ ಪಿತಾಶ್ರೀಗೆ ಪರಿಚಿತರೇ? ನಮ್ಗೆ ಹೇಳಿ ಅಲ್ಲ ಅವ್ರು ಹೇಗ್ ಕಾಣಿಸ್ತಾರೆ? ಹೆಚ್ಚು ಕಡಿಮೆ ನೋಡೋಕೆ ನಿಮ್ಮ ಹಾಗೆ, ನಿನ್ನ ಪ್ರತಿರೂಪ. ಆದ್ರೆ ಅವರೇ ಎತ್ತರ ನಿನಗಿಂತ ಅಧಿಕವಷ್ಟೇ. ಅವಶ್ಯವಾಗಿರ್ತಾರೆ. ಪಿತಾಶ್ರೀ ನಮ್ಗೆ ನಮ್ಮ ಜನ್ಮ ಇವತ್ತೇ ಆಗಿದೆ. ಓಂ ಗುರುಜಿ ಗುರುಜಿ
ಗುರುಜಿ ಇವರೇ ನಿಮ್ಮ ಪಿತಾಶ್ರೀ ರಾಜ ಪುರೋಹಿತರು. ಇವರು ಪಂಡಿತ ತಥಾಚಾರ್ಯ. ಮತ್ತೆ ಮತ್ತೆ ಇವ್ರಿ ನಿನ್ನ ಹಸುವಿನ ಸಮಾನವಾದ ಕೆಳಗಿಳಿಸಿ ನಮ್ಮನ್ನ. ದಣಿ ದಣಿ ಕೆಳಗಿಳಿಸು. ಬಾ 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 ಆರಾಮವಾಗಿ. ಪಿತಾಶ್ರೀ ಯಾರೋ ನೀನು? ಏನಿದು? ಗುರುಜಿ ಏನಿದು ಅಂತೆಲ್ಲ ಯಾರಿದು ಅಂತ ಕೇಳಿ. ಕೇಳೋ ಅವಶ್ಯಕತೆ ಏನಿದೆ? ನಾವ್ ಹೇಳ್ತೀವಿ ಗುರುಜಿ, ನಿಮ್ಮ ಪುತ್ರ ನೀವನು. ಗುರುಜಿ ಏನಿದು ಅಂತಲ್ಲ ಕೇಳಿ ಯಾರಿದು ಅಂತ. ಅಯ್ಯೋ ಕೇಳೋ ಅವಶ್ಯಕತೆ ಏನಿದೆ? ನಾವ್ ಹೇಳ್ತೀವಿ ಗುರುಜಿ, ನಿಮ್ಮ ಪುತ್ರ ನೀವನು. ಪುತ್ರನೇ? ಹಾ ಪುತ್ರ, ನಿಮ್ಮ ಪುತ್ರ. ಎಲ್ಲಿ ಹೋಗಿದ್ರಿ ಪಿತಾಶ್ರೀ? ಎಲ್ಲಿ ಹೋಗಿದ್ರಿ? ಎಲ್ಲೆಲ್ಲಿ ಹುಡುಕಿದ್ರಿ ಗೊತ್ತಾ? ಮತ್ತೆ ಮತ್ತೆ ಹುಡುಕ್ತಾ ಸುಸ್ತಾಗ್ತಿದೆ, ಮತ್ತೆ ತುಂಬಾ ಹೊಟ್ಟೆ ಹಸಿತಾ ಇದೆ. ಇದೇನಿದು? ಇದು ಆಲೂಗೆಡ್ಡೆ ಪಲ್ಯ. ಮತ್ತೆ ಮತ್ತೆ ಇದೇನಿದು? ಇದು ಬೇಳೆ ಅಂತ ಹೇಳ್ತಾರೆ, ದೇಸಿ ತುಪ್ಪದಿಂದ ಒಗ್ಗರಣೆ ಹಾಕಿದ್ದು. ನಮ್ಮೆಲ್ಲ ಭೋಜನ ತಿಂದು ಹಾಕಿದ್ಯಾ? ಭಸ್ಮ ಮಾಡ್ತೀನಿ. ಗುರುಜಿ ಭಸ್ಮ ಮಾಡಬೇಡಿ. ಈಗ ಕ್ರೋಧಿತನಾಗೋಕೆ ಏನು ಲಾಭ ಇಲ್ಲ. ಈ ಭೋಜನ ಏನು, ಇನ್ಮೇಲೆ ನಿಮ್ಮೆಲ್ಲ ಸರ್ವಸ್ವ ಇವನದ್ದೇ. ಇವನು ನಿಮ್ಮ ಉತ್ತರಾಧಿಕಾರಿ, ನಿಮ್ಮ ಪುತ್ರ. ಹಾ ಗುರುಜಿ, ನೀವು ಸ್ಮಶಾನದ ಹತ್ತಿರ ಮರದ ಕೆಳಗೆ ಪರಂಗಿ ಇಟ್ಟಿದ್ರಲ್ವಾ, ಅದೇ ಪರಂಗಿಯಿಂದ ಪ್ರಕಟವಾಗಿದೆ ನಿಮ್ಮ ಪುತ್ರ. ಹೋಗು ಮುತ್ಕೊಡು ನಿಮ್ ಪಿತಾಶ್ರೀ. ಪಿತಾಶ್ರೀ ಅಂತೆ ಇನ್ನೊಂದ್ಸಲ ಪಿತಾಶ್ರೀ ಅಂದ್ರೆ. ಪಿತಾಶ್ರೀ, ನಾವು ನಿಮ್ ಪಿತಾಶ್ರೀ ಹೇಗಾದ್ವಿ? ಅಯ್ಯೋ ಗುರುದೇವ, ನೀವ್ಯಾಕೆ ಒಪ್ತಿಲ್ಲ? ಇವನು ನಿಮ್ಮ ಪುತ್ರನೇ. ನಿಮ್ಮ ವ್ಯಕ್ತಿತ್ವದಲ್ಲಿ ಎಷ್ಟು ದೋಷವಿದ್ಯೋ ದೋಷವಿಲ್ಲ, ನಿಮ್ಮ ವ್ಯಕ್ತಿತ್ವದಲ್ಲಿ ಎಷ್ಟೆಲ್ಲ ಗುಣವಿದ್ಯೋ ಇವನಲ್ಲಿ ವಿದ್ಯಮಾನವಾಗಿದೆ. ಏನ್ ಅನರ್ಥ ಮಾತುಗಳನ್ನ ಆಡ್ತಿದ್ದೀರಾ? ಹೊರಗೆ ಹಾಕಿ ಈ ಜೀವಿನ ನಮ್ಮ ನಿವಾಸದಿಂದ. ಜೀವಿನ? ಭಸ್ಮ ಮಾಡ್ಬಿಡ್ತೀನಿ ಪಿತಾಶ್ರೀ. ನಮ್ಮನ್ನ ಭಸ್ಮ ಮಾಡ್ತೀಯ ನೀನು? ಬಿಡಿ ಸ್ವಾಮಿ, ನೀವಿವನ ಧ್ಯಾನ ಪೂರ್ವಕವಾಗಿ ನೋಡಿ. ಇವನ ರೂಪ ರಾಶಿ ಮತ್ತು ಎಲ್ಲ ಲಕ್ಷಣ ಎಲ್ಲವೂ ನಿಮ್ದೇ ಪ್ರತಿರೂಪ. ಇವನು ನಿಶ್ಚಯವಾಗಿ ನಮ್ಮ ಪುತ್ರನೇ ಸ್ವಾಮಿ. ಇವನೇನ್ ಹೀಗೆ ಅಂದ್ಕೊಂಡು? ನನ್ನ ಪುತ್ರನೇ. ಅಯ್ಯೋ ಅಬ್ಬಾ, ಅಯ್ಯೋ ಈಗ ನಾನೇನ್ ಮಾಡ್ದೆ? ನನಗೆ ಹೊಡಿತಿದ್ದೀರಾ? ನಾನು ತಯಾರಾಗಿದ್ದೀನಿ ಹೋಗೋಕೆ. ಇವತ್ ನಿನ್ನ ಯಾರು ಉಳ್ಸೋಕ್ ಸಾಧ್ಯ ಇಲ್ಲ. ನಾನ್ ನಿನ್ನ ಬಿಡೋದಿಲ್ಲ. ಅಯ್ಯೋ ಅಮ್ಮ, ಅಮ್ಮ ಬೇಡ, ಅಮ್ಮ ಬೇಡ. ಈಗಾಗ್ಲೇ ಗುರು ಮಾತೆಗೆ ಪುತ್ರ ಪ್ರಾಪ್ತಿ ಆಗಿದ್ದಾನೆ, ಗೊತ್ತಾ ನಿಮ್ಗೆ? ಶಿವ್ 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 ಶಿವ, ಇದ್ರಲ್ಲಿ ನಂದೇನ್ ಅಪರಾಧ ಇದೆ? ಹೋಗ ಅವ್ರು ಕೊಡಿರಿ, ನನ್ಗೆ ಕೊಡಿತಿದ್ದೀರಾ? ಗುರು ಮಾತೆ ಹೇಳ್ದಾಗೆ ಗುರುವರ್ಯ ಸ್ಮಶಾನಕ್ಕೆ ಹೋಗಿ ಆಲದ ಮರದ ಕೆಳಗೆ ಪರಂಗಿ ಇಟ್ಟಿದ್ರು. ಈಗ ಬಾಬಾನ ಚಮತ್ಕಾರದಿಂದ ಅವ್ರಿಗೆ ಪುತ್ರ ಪ್ರಾಪ್ತಿ ಆಯ್ತು. ಇಷ್ಟು ಶೀಘ್ರ ಪುತ್ರ ಪ್ರಾಪ್ತಿ ಆಗಿದನೋ ಇಲ್ಲ ಮರದಿಂದ ಮಾವು ಬಿತ್ತೋ? ಏನು ಉಪಹಾಸ್ಯ ಮಾಡ್ತಿದ್ಯಾ? ಸಂಭವ ಸಾಧ್ಯನಾ? ಇದೆಲ್ಲ ಬಾಬಾ ಗಂಗೂಗಾನರ ಕಾರಣದಿಂದ ಸಂಭವವಾಗಿದೆ. ನಾವು ನಿಮ್ಗೆ ಅನಾನಸ್ ಕೊಟ್ಟು ಹೇಳಿದ್ವಲ್ವಾ ಆಲದ ಮರದ ಕೆಳಗಡೆ ಇಡಿ ಅಂತ. ಅವಶ್ಯ ಹೇಳಿದ್ದೆ, ಅದಕ್ಕೆ ನೀವ್ ಇಟ್ಟಿದ್ರಾ? ಇಡ್ಲಿಲ್ಲ ಅಲ್ವಾ? ಇಟ್ಟಿದ್ದೆ ಶಾರದಾ. ಹಾಗಾದ್ರೆ ನಮ್ಗೆ ಪುತ್ರ ಯಾಕೆ ಪ್ರಾಪ್ತಿ ಆಗಲಿಲ್ಲ? ಅಯ್ಯೋ, ನನಗೆ ಹೇಗ್ ಗೊತ್ತಾಗುತ್ತೆ ನಿನಗ್ ಪುತ್ರ ಪ್ರಾಪ್ತಿ ಆಗ್ತಾನೋ ಇಲ್ವೋ ಅಂತ? ಹೋಗಿ ಆ ಪಂಗು ಲಂಗು ಚಂಗು ಬಾಬಾನ, ಗಂಗುಗೆ ಬಾಬಾನ ಕೇಳಿ ಹೋಗಿ. ಅವನು ಅವಶ್ಯ ಬೇರೆ ಫಲ ನೀಡಿರ್ಬೇಕು ಅನ್ಸುತ್ತೆ. ಬಾಬಾ ಗಂಗೂಗಾನರು ಅಸತ್ಯ ನುಡಿಯೋದಿಲ್ಲ, ನೀನೇ ಅಸತ್ಯ ಹೇಳ್ತಿರ್ಬಹುದು. ಅಯ್ಯೋ ನಾನು ಅಯ್ಯೋ ಅಮ್ಮ ಅಮ್ಮ, ನಿಲ್ಸು. ಬರೂ ಇವನ್ ನಮ್ಮ ಪುತ್ರ ಹೇಗಾಗೋಕೆ ಸಾಧ್ಯ? ನಾವು ಆಲದ ಮರ ಸಮಾನ. ನಾವು ಎಲ್ಲಿಯ ಈ ಚೆಲುಗಡೆ? ಇವನು ಕುಳ್ಳಗಿದ್ದಾನೆ. ಇವನು ಗುರುಜಿ ಪೂರ್ಣ ರೀತಿ ನಿಕ್ಷೇಪನಾಗಿದ್ದಾನೆ. ನಿಕ್ಷೇಪನಾದ ನಂತರ ನಿಮ್ಮ ಹಾಗೆ ದುಷ್ಟ ಅಂದ್ರೆ ನಿಮ್ಮ ಹಾಗೆ ಆಗ್ತಾನೆ ಗುರುಜಿ. ಗೊತ್ತಾಗ್ತಾ ಇಲ್ಲ ಅದೆಂತ ವಿಪತ್ತು ನಮ್ಮ ಮನೆಗೆ ಪ್ರವೇಶ ಮಾಡಿದೆ ಅಂತ.
ಅವಶ್ಯ ಇವನು ವಂಚಕ, ದುಷ್ಟ, ಕಪಟಿ, ನಮ್ಮ ಪುತ್ರನಿಂದ ನಾಟಕ ಮಾಡ್ತಿದ್ದಾನೆ. ಅದಕ್ಕಾಗಿ ನಿಮ್ಮ ಪುತ್ರ ಅಲ್ವಾ ಗುರುಜಿ? ನೋಡಿ, ಮೂರ್ಖ! ಆಲದ ವೃಕ್ಷದ ಕೆಳಗೆ ಪರಂಗಿ ಇಡ್ತಿದ ಹಾಗೆ ಪುತ್ರ ಉತ್ಪನ್ನವಾಗೋದಿಲ್ಲ. ಕಳಿಸಿ ಹೊರಗೆ ಹಾಕಿ, ಅವನನ್ನ ಹೊರಗೆ ಹಾಕಿ. ನಡಿ, ಅಪ್ಪ ಬಂದಿದೆ, ನಡಿ ನಡಿ ಇಲ್ಲಿಂದ, ನಡಿ. ಬಿಡಿ ಪ್ರಭು, ಇವನು ನಮ್ಮ ಪುತ್ರನೇ ಮತ್ತು ನೀವು ನಮ್ಮ ಪುತ್ರನನ್ನೇ ತ್ಯಾಗ ಮಾಡುತ್ತಿದ್ದೀರಾ. ನೀವು ನಮ್ಮ ಶ್ರದ್ಧೆಯ ಮೇಲೆ ಅವಿಶ್ವಾಸ ತೋರುತ್ತಿದ್ದೀರಾ. ಇದನ್ನ ನಾವು ಖಂಡಿತ ಸಹಿಸೋದಿಲ್ಲ. ಹೇ ಭೂಮಿ ತಾಯಿ, ಭೂಮಿ ತಾಯಿ, ನಮ್ಮನ್ನು ನಿಮ್ಮ ಮಡಿಲಿಗೆ ಹಾಕಿಕೋ ಭೂಮಿ ತಾಯಿ. ತೆರೆ ನಿನ್ನ ಬಾಯಿ ಭೂಮಿ ತಾಯಿ. ಬೇಡ ಮಾತೆ, ಬೇಡ, ನನ್ನನ್ನು ಬಿಟ್ಟು ಹೋಗ್ಬೇಡಿ. ಇಷ್ಟು ಕಠಿಣ ಪರಿಶ್ರಮದಿಂದ ನಿಮ್ಮನ್ನು ಪಡೆದಿದ್ದೇವೆ ಮಾತೆ. ಹೋಗ್ಬೇಡಿ ನಿಲ್ಲಿ ಮಾತೆ, ನಿಲ್ಲಿ. ಬೇಡಿ ಮಾತೆ. ಇಲ್ಲ ಪುತ್ರ, ಇಲ್ಲ. ನಮ್ಮನ್ನು ತಡೆಯುವ ಪ್ರಯತ್ನ ಪಡಬೇಡ. ನಮ್ಮ ಸ್ವಾಮಿ, ನಮ್ಮ ಪ್ರಭುವಿಗೆ ನಮ್ಮ ಶ್ರದ್ಧೆ ಮೇಲೆ ಸಂದೇಹವಿದೆ. ಈಗ ನಾವು ಜೀವಂತ ಉಳಿಯುವುದಕ್ಕೆ ಇಲ್ಲ ಯಾವುದೇ ಅಧಿಕಾರ. ಭೂಮಿ ತಾಯಿ, ಈಗಲೇ ಭೂಮಿ ತೆರೆಯುತ್ತೆ ಗುರುಮಾತೆ, ಸಮಾಧಾನ ಶಾಂತಳಾಗು ವರ್ಣಮಾಲಾ, ಶಾಂತಿ. ನಮಗೆ ಸ್ವೀಕಾರವಿದೆ. ಏನು ಸ್ವೀಕಾರವಿದೆ ಸ್ವಾಮಿ? ಈ ಜೀವಿ ನಮಗೆ ಪುತ್ರ ರೂಪದಲ್ಲಿ ಸ್ವೀಕಾರವಿದೆ. ನಮ್ಮೇಲಾಣೆ, ನಿಮ್ಮ ಮೇಲೆ ಆಣೆ. ಹಾ ಪಿತಾಶ್ರೀ, ಪಿತಾಶ್ರೀ, ನೀವು ನಮ್ಮನ್ನ ಸ್ವೀಕಾರ ಮಾಡಿದ್ರಾ? ಸ್ವಾಮಿ, ನೀವು ನಮ್ಮನ್ನು ಸರಿಯಾದ ಸಮಯಕ್ಕೆ ತಡೆದಿದ್ರ. ಇಲ್ದಿದ್ರೆ ನಾವು ನಿಮ್ಮಿಬ್ಬರನ್ನು ಕಳೆದುಕೊಳ್ಳೋ ನೋವಿನಲ್ಲಿ ಮುಳುಗಿ ಸಾಯ್ತಿದ್ವಿ. ನಾವು ಮುಕ್ತರಾಗಿರ್ತಿದ್ವು. ನಿಮ್ಗೂ ಕೂಡ ಹಾಗೆ ದಾರುಣ ದುಃಖವಾಗ್ತಿತ್ತು. ಅವಶ್ಯವಾಗಿ. ಪಿತಾಶ್ರೀ, ನೀವು ನಮ್ಮನ್ನ ಸ್ವೀಕಾರ ಮಾಡಿದ್ರಾ? ಅಯ್ಯೋ, ಹೀಗೆ ಹೇಳ್ತಾ ನಮ್ ಕುತ್ಕೆ ಸಿಗ್ಬೇಡವೋ, ಬಿಡೋ. ವಿಚಿತ್ರ ಜೀವಿ ಇದು. ನಿಮ್ಮ ಪುತ್ರನೇ ಗುರುಜಿ. ಪಿತಾಶ್ರೀ, ನೀವೊಂದು ಕಾರ್ಯ ಮಾಡಿ. ಇನ್ನೂ ನಮಗೆ ನಾಮಕರಣವಾಗಿಲ್ಲ. ಈಗ ನಮಗೆ ಹೆಸರಿಡಿ. ನಾನ್ ಪರಾಮರ್ಶೆ ನೀಡುವುದೇ ಗುರುಜಿ. ಇವನ ಹೆಸರೇನಾಗ್ಬೇಕು? ಏನ್ ಹೆಸರಿಡ್ಬೇಕು? ಲಂಪಟಾಚಾರ್ಯ. ಲಂಪಟ? ಇಲ್ಲ 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 ಮಣಿ, ಲಂಪಟಾಚಾರ್ಯ ಅಲ್ಲ, ಆಲದ ಮರದ ಕೆಳಗಿಂದ ಪ್ರಕಟವಾಗಿದ್ದಾನೆ. ಅದಕ್ಕೆ ಇವನ್ಗೆ ಹೆಸರಾಗ್ಬೇಕು ಆಲದಾಚಾರ್ಯ. ಇಲ್ಲ ಮಣಿ, ಇವನು ಪರಂಗಿ ಹಣ್ಣಿಂದ ಪ್ರಕಟವಾಗಿದ್ದಾನೆ. ಅದಕ್ಕೆ ಇವನು ಹೆಸರಾಗ್ಬೇಕು ಪರಂಗಿಚಾರ್ಯ. ಇಲ್ಲ ಪುತ್ರರೇ, ಇವನು ಇನ್ನು ಚಿಕ್ಕವನಲ್ವಾ? ಇವನ ಹೆಸರು ಚಿಕ್ಕಾಚಾರ್ಯವೇ ಶ್ರೇಷ್ಠ. ಇವನ್ ಇನ್ಯಾವಾಗ ದೊಡ್ಡವನಾಗ್ತಾನೆ? ನೀವ್ ಚಿಂತೆ ಮಾಡ್ಬಿಡಿ ಪ್ರಭು, ಇವನ್ ಯಾವಾಗ ದೊಡ್ಡವನಾಗ್ತಾನೋ ಇವನ ಹೆಸರು ಪರಿವರ್ತನೆ ಮಾಡಿ ದೊಡ್ಡಾಚಾರ್ಯ ಅಂತ ಇಡೋಣ. ಏನು ಪುತ್ರ, ನಿಂಗೆ ಈ ಹೆಸರು ರುಚಿಸುತ್ತಲ್ವಾ? ತುಂಬಾ ಮಧುರವಾದ ಹೆಸರು. ಏನು ಪಿತಾಶ್ರೀ, ನಿಮ್ಮದೇನು ವಿಚಾರ? ನಮ್ಮ ಸಾಧನೆಯ ಸಮಯವಾಗಿದೆ. ನಮ್ಮನ್ನು ಜೊತೆಲಿ ಕರೆದುಕೊಂಡು ಹೋಗಿ ಪಿತಾಶ್ರೀ. ಎಲ್ಲಿಗೆ ಬರ್ತೀಯ? ಕೂತ್ಕೋ, ಇಲ್ಲೇ ಕೂತ್ಕೋ, ಹೋಗತ್ತಾಗಿ. ಮಾತೆ, ಪಿತಾಶ್ರೀ ಹೋಗ್ತಾರೆ, ತಡೀರಿ, ನಾನು ಅವ್ರ ಜೊತೆಗೆ ಹೋಗ್ಬೇಕು ಮಾತೆ. ಇಲ್ಲ ಇಲ್ಲ, ನೀವು ಶಾಂತರಾಗಿ. ನಿಮ್ಮ ಪಿತಾಶ್ರೀ ಸಾಧನೆಗೆ ಹೋಗಿದ್ದಾರೆ, ಶೀಘ್ರ ಹಿಂತಿರುಗುತ್ತಾರೆ. ಇಲ್ಲ, ನಾವು ಪಿತಾಶ್ರೀ ಜೊತೆಗೆ ಹೋಗ್ಬೇಕು ಮಾತೆ. ಗುರುಬ್ರತ, ಶಾಂತಿ ಗುರುಬ್ರತ, ಶಾಂತಿ. ನಮಗೆ ಗೊತ್ತಿದೆ ನೀವು ಪಿತಾಶ್ರೀ ಎಲ್ಲಿಗೆ ಹೋಗಿದ್ದಾರೆ ಅಂತ. ನಾವು ಆಮೇಲೆ ಅಲ್ಲಿ ಕರ್ಕೊಂಡು ಹೋಗ್ತೀವಲ್ಲ, ನೀವೀಗ ಭೋಜನದ ಕಡೆ ಧ್ಯಾನ ಕೇಂದ್ರೀಕರಿಸಿ. ಹೋಗಿ ಭೋಜನ ಮಾಡಿ ಹೋಗಿ. ಅಯ್ಯೋ ಶಾರದಾ ಅಮ್ಮ, ಒಂದ್ ವೇಳೆ ನಿಮ್ಮಿಬ್ರಿಗೂ ನನ್ನ ಮೇಲೆ ವಿಶ್ವಾಸ ಇಲ್ಲ ಅಂತಂದ್ರೆ ಹೋಗಿ ನಿಮ್ ಬಾಬಾ ಹತ್ರ ಮತ್ತೊಂದು ಹಣ್ಣನ್ನ ತಗೊಂಡ್ ಬನ್ನಿ. ನಾನು ನನ್ನ ಪ್ರಾಣನ ಮತ್ತೆ ಸಂಕಟಕ್ಕೀಡು ಮಾಡಿ ಪುನಃ ಆ ಮರದ ಕೆಳಗೆ ಇಟ್ಟು ಬರ್ತೀನಿ. ಆ ಬಾಬಾ ತನ್ನ ಬಿಡಾರಾಟ ಮರುಗ ಹೊತ್ಕೊಂಡು ಹೋಗಿರ್ತಾರೆ. ಸದ್ಯ ಒಳ್ಳೇದೇ ಆಯ್ತು, ಹೋಗ್ಲಿ ಬಿಡು ಅಮ್ಮ. ಅಲ್ಲ, ಆಲದ ವೃಕ್ಷದ ಕೆಳಗೆ ಪರಂಗಿ ಮತ್ತೆ ಅನಾನಸ್ ಇಡೋದ್ರಿಂದ ಪುತ್ರ ಪ್ರಾಪ್ತಿ ಆಗ್ತಾನೇನೋ ಹೇಳು. ಪೂರ್ತಿ ಮೂಢನಂಬಿಕೆ. ನೋಡಿದ್ರಾ ಅಮ್ಮ, ಮಹಾನ್ ಬಾಬಾ ಗಂಗೂಗಹನರು ಕೇವಲ ಒಂದೇ ರಾತ್ರಿಯಲ್ಲಿ ಪರಂಗಿಯಿಂದ ಪುತ್ರನ ಸೃಷ್ಟಿ ಮಾಡಿದವರ. ಅವ್ರ ಬಗ್ಗೆ ಇವ್ರ ಮನ್ಸಲ್ಲಿ ಸ್ವಲ್ಪವೂ ಶ್ರದ್ಧೆ ಇಲ್ಲ. ಇವರು ಅಸತ್ಯ ಹೇಳ್ತಿದ್ದಾರೆ ಅಮ್ಮ. ಇವರು ಅನಾನಸ್ ಇಟ್ಟೇ ಇರೋದಿಲ್ಲ, ಇವರೇ ಎಲ್ಲ ತಿಂದಿರ್ತಾರೆ. ಇಲ್ಲ. ರಾಮ, ಈ ಅನಾನಸ್ ಅನ್ನು ನಿಜವಾಗ್ಲೂ ತುಂಬಾ ಸ್ವಾದಿಷ್ಟವಾಗಿದೆ. ಅಮ್ಮ, ಹೀಗೆ ಇವರು ಕೂಡ ತಿಂದಿರ್ತಾರೆ. ಅಮ್ಮ, ಈಗ ಇವ್ರ ಕಾರಣದಿಂದ ನಮ್ಗೆ ಪುತ್ರ ರತ್ನದ ಪ್ರಾಪ್ತಿಯೇ ಆಗಿಲ್ಲ. ನೀವು ಅಜ್ಜಿ ಆಗೋದ್ರಿಂದ ವಂಚಿತರಾಗಿದ್ದೀರಾ. ನಿನ್ನ ಬಾಗಿಲಲ್ಲಿ ನಿಂತ ಜೋಗಿ, ಆಗೇನು ನಿನ್ನ ಪ್ರೇಮ ರೋಗಿ.
ದ್ವಾರ ತೆರೆ ದೇವಿ. ತೆರೆಯೋದಿಲ್ಲ ತೆರೆಯೋದಿಲ್ಲ ತೆರೆಯೋದಿಲ್ಲ. ದೇವಿ ಸೌದಾಮಿನಿ, ಅಂತಹ ಯಾವ ಅಪರಾಧ ಮಾಡಿದ್ದೇವೆ ನಾವು? ಹೀಗೆ ದ್ವಾರಪಾಲಕನ ಹಾಗೆ ದ್ವಾರದ ಬಳಿ ನಿಲ್ಲಿಸಿ ದಂಡನೆ ನೀಡ್ತಿದ್ದೀರಾ ನಾವು ನಮಗೆ? ನಿಮ್ ಮಾತಿಗೆಲ್ಲ ಮರಳಾಗಲ್ಲ. ಈಗ ನಮ್ಮಿಂದ ಏನ್ ತಪ್ಪಾಯ್ತು? ನೀವ್ ಹೇಳಿದ್ರೆ ನೀವು ಕೇವಲ ನಮ್ಮನ್ ಮಾತ್ರ ಪ್ರೀತಿಸ್ತೀರಾ ಅಂತ. ಹಾ ಸತ್ಯವೇ? ಹಾಗಿದ್ರೆ ಇವಾಗ ಪುತ್ರ ಎಲ್ಲಿಂದ ಬಂದ? ಈ ಸಮಾಚಾರ ಇಲ್ಲಿವರೆಗೆ ಬಂತ? ದೇವಿ ಸೌದಾಮಿನಿ, ನಾವ್ ಹೇಗೆ ಹೇಳೋದು ನಿಮ್ಗೆ? ಗೊತ್ತಿಲ್ಲ ಯಾವ ಡೋಂಗಿ ಗಂಟು ಬಿದ್ದಿದಾನೋ ನಮ್ಮನ್ನ ಪಿತಾ ಅಂತ ಹೇಳ್ತಿದ್ದಾನೆ. ನೀವು ಚಿಂತೆ ಮಾಡಬೇಡಿ, ನಾವು ಶೀಘ್ರ ಈ ಸಮಸ್ಯೆಗೆ ಸಮಾಧಾನ ಹುಡುಕ್ತೇವೆ. ನೀವೀಗ ದ್ವಾರ ತೆರೆಯಿರಿ. ನಮಗೆ ಆಶ್ಚರ್ಯವೇ ಇಲ್ಲ. ಯಾವ ರೀತಿ ನೀವು ಚೇಷ್ಟೆ ಮಾಡ್ತಿರೋ ಗೊತ್ತಾಗೋದೇ ಇಲ್ಲ. ಈ ನಗರದಲ್ಲಿ ನಿಮ್ಮಿಂದ ಎಷ್ಟು ಪುತ್ರರು ಆಟ ಆಡ್ತಿದಾರೋ. ಅದಂತೂ ಹೌದು. ಆದ್ರೆ ನಾವು ಶಪಥ ಮಾಡಿ ಹೇಳ್ತೇವೆ, ಯಾವುದೇ ಕಾರಣಕ್ಕೂ ಈ ಪುತ್ರ ನನ್ನದಲ್ಲ. ಅದೇನೆಂದ್ರೆ ವರುಣ ಮಾಲಾಳ ಮನವೊಲಿಸೋಕೆ ಆಲದ ವೃಕ್ಷದ ಕೆಳಗೆ ಪರಂಗಿಟ್ಟು ಬಂದಿದ್ವಿ. ನಾವು ದುಃಖಿಯಾಗಿದ್ದೇವೆ. ಆದ್ರೆ ನಾವು ದ್ವಾರವನ್ನ ಯಾವುದೇ ಕಾರಣಕ್ಕೂ ತೆಗೆಯೋದಿಲ್ಲ. ದೇವಿ ಸೌದಾಮಿನಿ, ದ್ವಾರ ತೆಗೆಯಿರಿ. ನಾವು ನಿಮ್ಮ ಮಡಿಲ ಮೇಲೆ ತಲೆ ಇರಿಸಿ ನಮ್ಮ ದುಃಖ ಕಡಿಮೆ ಮಾಡಿಕೊಳ್ಳ ಬಯಸುತ್ತೇವೆ, ವಿಶ್ರಾಮ ಮಾಡೋಕೆ ಬಯಸುತ್ತೇವೆ. ನೀನ್ ಇಲ್ಲಿ ಇಲ್ಲಿ ಹೇಗೆ? ಏನ್ ಮಾಡ್ಬೇಕಿದ್ ಗುರುಜಿ? ಇವನು ಹಠ ಹಿಡ್ದು ಕೂತಿದ್ದ, ಬರ್ಲೇಬೇಕಂತ. ಅದಕ್ಕೆ ನಾವು ನಿಮ್ಮ ಮುದಿಯ ವಯಸ್ಸಲ್ಲಾದ ಪ್ರಥಮ ಪ್ರಿಯ ಪುತ್ರನಿಗೆ ಆಗಲ್ಲ ಅಂತ ಹೇಳಕ್ಕಾಗಲಿಲ್ಲ ಗುರುಜಿ. ನಿಮ್ಮಿಬ್ರು ನಾನು ಆಮೇಲೆ ನೋಡ್ಕೋತೇನೆ. ಹಾ ಪಿತಾಶ್ರೀ, ನಿಮ್ಮ ಅಭಿಲಾಷೆ ಈ ದ್ವಾರ ತೆರೆಯೋದಲ್ವಾ? ಅವಶ್ಯ ಅವಶ್ಯ, ಪ್ರಯತ್ನ ಅದನ್ನೇ ಪಡ್ತಿದ್ದೀವಿ. ಸರಿ ಬನ್ನಿ ಈ ಕಡೆ. ಯಾಕೆ ಬರ್ಬೇಕು? ಕ್ಷಮೆ. ಅಯ್ಯೋ ಪಿತಾಶ್ರೀ, ನಮಗೆ ಮಾತೇನು ಸಿಕ್ಕಾಯ್ತು, ಮತ್ತೆ ನೀವು ಸಿಕ್ಕಾಯ್ತು, ಮತ್ತೆ ನಿಮ್ಮ ಕಾರಣ ಸಹೋದರಿಯೂ ಸಿಕ್ಕಾಯ್ತು. ತುಂಬಾ ಸುಂದರವಾಗಿದ್ದಾಳೆ ನಮ್ಮ ಸಹೋದರಿ. ಸೋದರಿನ? ಇಲ್ಲ ಇಲ್ಲ, ಇವ್ರನ್ನ ಸಹೋದರಿ ಅಲ್ಲ, ಚಿಕ್ಕಾಚಾರ್ಯ. ಮತ್ತೆ ಈ ದೇವಿ ಯಾರು? ನಾನು ಹೇಳ್ತೀನಿ. ಇವರು ಸೌದಾಮಿನಿ ದೇವಿ. ನಮ್ಮ ನಮ್ಮ ಮಾತಿನ ತಾತ್ಪರ್ಯ ಏನೆಂದ್ರೆ ವಿಜಯನಗರದ ರಾಜ ನರ್ತಕಿ. ರಾಜ ನರ್ತಕಿ. ಆದರೆ ನೀವು ಹೇಳುತ್ತಿದ್ದೀರಿ ನೀವು ಸಾಧನೆ ಮಾಡಕ್ ಹೋಗ್ತಿದ್ದೀವಿ ಅಂತ. ಅವಶ್ಯ ಅವಶ್ಯ ಅದನ್ನೇ ಮಾಡಕ್ ಬಂದಿದ್ವು. ಅಲ್ಲ ಅಂದ್ರೆ ನಾವು ಮಾಡೋಕ್ ಹೋಗ್ತಿದ್ವು. ಆದ್ರೂ ನೀವೇಗಿಲ್ಲಿ ಇವರ ದ್ವಾರದ ಬಳಿ ಹೇಗೆ? ಅದೇನೆಂದ್ರೆ ಅದೇನಾಯ್ತು ಅಂದ್ರೆ ನಮ್ಮ ದ್ವಾರ ಹೊರಗಡೆಯಿಂದ ಬಂದಾಗಿತ್ತು. ನಾವು ಸಹಾಯಕ್ಕಾಗಿ ಕೂಗಿದ್ವು. ಆಗ ನಮ್ಮ ಸಹಾಯ ಕೇಳಿಸಿ ಇವ್ರು ಬಂದ್ರು. ಅಷ್ಟ್ರಲ್ಲಿ ನೀವು ನಿಮ್ ಸಹಾಯನ ಈ ರೀತಿ ಮಾಡಿದ್ರಿ. ಆದ್ರೆ ಇದರಲ್ಲಿ ಇಷ್ಟೊಂದು ಖುಷಿ ಪಡುವ ವಿಚಾರ ಏನಿದೆ ಸೌದಾಮಿನಿ ದೇವಿ? ಚಿಕ್ಕಾಚಾರ್ಯ, ಹೋಗೋ ಮನೆಗೆ ಹೋಗೋ. ಅಯ್ಯೋ, ಆದರೆ ನೀವು ಸಾಧನಾಗೆ ಪ್ರಸ್ಥಾನ ಮಾಡಬೇಕಿತ್ತಲ್ಲವೇ? ಮತ್ತೆ ನಮ್ಮನ್ನು ಕರೆದುಕೊಂಡು ಹೋಗಿ ನಮಗೂ ಕಲಿಸಿಕೊಡಿ ಸಾಧನ. ಚಿಕ್ಕಾಚಾರ್ಯ, ನೀನಿನ್ನೂ ಬಾಲಕ. ನೀವು ದೊಡ್ಡವರಾದ್ಮೇಲೆ ನಾವು ನಿಮಗೆ ಸಾಧನೆಯ ಪ್ರಕ್ರಿಯೆ ಹೇಳಿಕೊಡ್ತೇವೆ. ನಡಿ, ಈಗ ಮನೆಗೆ ಹೋಗೋಣ. ಹೋಗಿ ಮತ್ತೊಮ್ಮೆ ಈ ದ್ವಾರದ ಬಳಿ ಯಾವತ್ತೂ ಬರ್ಬೇಡಿ. ಅದು ಯಾಕಂದ್ರೆ ನೀವು ಸಮಸ್ಯೆನ ಬಗೆಹರಿಸಿದ್ರಲ್ಲ, ಅದಕ್ಕೆ. ಚಿಕ್ಕಾಚಾರ್ಯ, ಈಗ ನೀನು ಬೇಗನೆ ಇಲ್ಲಿಂದ ಮನೆ ಕಡೆ ಪ್ರಸ್ಥಾನ ಮಾಡಿ. ಆದ್ರೆ ನಾವೊಬ್ರೆ ಹೇಗೆ ಹೋಗೋದು? ಹೇಗೆಂದ್ರೆ ನಾವು ಹೋಗೋ ಹಾಗೆ. ನೀವು ದೊಡ್ಡವರು, ನಾವು ಬಾಲಕ. ನಾವು ನಿಮ್ಮ ಜೊತೆ ಬರ್ತೀವಿ. ನಾವು ದರ್ಬಾರಿಗೆ ಹೋಗಬೇಕು. ನಾವು ಬರುತ್ತೇವೆ. ಇಲ್ಲ,
ನಾವು ಬರುತ್ತೇವೆ ನಿಮ್ಮ ಜೊತೆ. ನಾವು ಯಾವತ್ತೂ ರಾಜ ದರ್ಬಾರ್ ನೋಡೇ ಇಲ್ಲ. ರಾಜ ದರ್ಬಾರಿಗೆ ಬಾಲಕರು ಬರುವುದಕ್ಕೆ ನಿರ್ಬಂಧಿಸಿದೆ. ಚಿಕ್ಕಾಚಾರ್ಯ, ನೀವಿನ್ನು ಬಾಲಕರು. ನೀವ್ ಯಾವಾಗ ದೊಡ್ಡವರಾಗ್ತಿರೋ ಆವಾಗ ಹೋಗೋಣ. ಹೇಗೋ ತಪ್ಪಿಸ್ಕೊಂಬಿಟ್ಟ ಮೋದಿಯ. ನಡೀರಿ. ಸರಿ ಗುರುಜಿ. ಸರಿ ಗುರುಜಿ. ಪ್ರಣಾಮ ಆಚಾರ್ಯರೇ. ಹಾ, ಪ್ರಣಾಮ ಪ್ರಣಾಮ. ಆಚಾರ್ಯರೇ, ನಾವು ಬಾಯ್ ಮುಚ್ಚೋ, ಬಾಯ್ ಮುಚ್ಚೋ. ಒಂದು ಶಬ್ದ ಹೊರಗೆ ಬಂದ್ರು ಭಸ್ಮ ಮಾಡ್ತೇನೆ. ಆಜೀವನ ಗಿಳಿ ಮಾಡ್ಬಿಡ್ತೇವೆ. ಇಲ್ಲ 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 ಇಲ್ಲ, ಏನು ಕೇಳೋದಿಲ್ಲ. ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ಗುರುವರ್ಯ, ಇತ್ತೀಚೆಗೆ ಸಮಸ್ತ ವಿಜಯನಗರದಲ್ಲಿ ಚರ್ಚೆ ಆಗುತ್ತಿರುವುದೇನೆಂದರೆ ಅಸತ್ಯ ಮಹಾರಾಜ. ಜನರು ವ್ಯರ್ಥವಾಗಿ ಪ್ರಲಾಪ ಮಾಡುವ ಅತಿರಿಕ್ತ ಬೇರೆ ಕಾರ್ಯವೇ ಇಲ್ಲ ಮಹಾರಾಜ. ಅದು ವರುಣಮಾಲಾಳನ್ನು ಪ್ರಸನ್ನಗೊಳಿಸುವುದಕ್ಕೆ ನಾವು ಆ ಪರಂಗಿ ಹಣ್ಣನ್ನು ಆಲದ ವೃಕ್ಷದ ಕೆಳಗೆ ಇಟ್ಟು ಬಂದಿದ್ದೆವು ಅಷ್ಟೇ. ಈಗ ನೀವೇ ಹೇಳಿ, ಪರಂಗಿಯಿಂದ ಎಲ್ಲಾದ್ರೂ ಬಾಲಕ ಉತ್ಪನ್ನವಾಗ್ತಾನಾ? ಗುರುವರ್ಯ, ಆ ಆಲದ ಮರ, ಬಾಲಕ, ಪರಂಗಿ ಏನ್ ಹೇಳ್ತಿದ್ದೀರಿ ನೀವು? ನಮಗೆ ಅರ್ಥ ಆಗ್ತಿಲ್ಲ. ಮಹಾರಾಜ, ಈಗ ನೀವೇ ಹೇಳ್ತಿದ್ರಿ ಸಮಸ್ತ ವಿಜಯನಗರದಲ್ಲಿ ಚರ್ಚೆ ಆಗ್ತಿದೆ ಅಂತ. ಹಾ, ಹಬ್ಬದ ಚರ್ಚೆ. ಹಬ್ಬ? ಹಾ ಗುರುವರ್ಯ, ನಾವು ಕೇಳಿದ್ವಿ ನೀವು ಯಾವುದೋ ಹಬ್ಬದ ಆಯೋಜನೆ ಮಾಡುತ್ತಿದ್ದೀರಿ ಎಂದು. ಗುರುಮಾತೆ ಸ್ವಯಂ ಬಂದಿದ್ದರು ಮಹಾರಾಣಿ ಚಿನ್ನದೇವಿ ಮತ್ತು ಮಹಾರಾಣಿ ತಿರುಮಲಾಂಬರಿಗೆ ಆಮಂತ್ರಣ ನೀಡುವುದಕ್ಕೆ. ಮತ್ತೆ ಈ ಪರಂಗಿ ಮತ್ತು ಬಾಲಕ ಇಲ್ಲಿಂದ ಬಂತು. ಹಬ್ಬವಿದ್ಯಲ್ಲ ಮಹಾರಾಜ, ಹಬ್ಬಕ್ಕೆಂದು ನಾವು ಪರಂಗಿನ ಆಮಂತ್ರಿಸಿದ್ದೇವೆ, ಬಾಲಕನನ್ನು ಆಮಂತ್ರಿಸಿದ್ದೇವೆ. ಗುರುಮಾತೆ ಇದನ್ನು ಹೇಳುತ್ತಿದ್ದರು, ಈ ಹಬ್ಬದ ಆಯೋಜನೆ ಯಾವುದೋ ವಿಶೇಷ ಪ್ರಯೋಜನಕ್ಕಾಗಿರುತ್ತದೆ ಎಂದು. ಗುರುವರ್ಯ, ನಾವು ತಿಳಿಯ ಬಯಸುತ್ತೇವೆ. ಶುಭ ಸಮಾಚಾರವೇ? ಮಹಾರಾಜ, ನಿಮಗೆ ಚೆನ್ನಾಗಿ ತಿಳಿದೇ ಇದೆ. ವರುಣಮಾಲಾ ನಮ್ಮ ಧರ್ಮಪತ್ನಿ ಏನಿದಾರೋ, ವಿಜಯನಗರದ ಸುರಕ್ಷತೆ, ಉನ್ನತಿ, ವಿಕಾಸಕ್ಕಾಗಿ ಅವರು ತುಂಬಾ ವ್ರತ ಮಾಡ್ತಾರೆ, ಅನುಷ್ಠಾನ ಮಾಡ್ತಾರೆ. ಹಾಗೆ ಯಾವುದೋ ವ್ರತ ಇಟ್ಕೊಂಡಿದ್ದಾರೆ ಮತ್ತು ಈಶ್ವರ ಅವರ ಮನೋಕಾಮನೆ ಪೂರ್ಣಗೊಳಿಸಿದ್ದಾನೆ. ಅದಕ್ಕೆ ಹಬ್ಬ ಮಾಡ್ತಿದ್ದಾರೆ. ಅದ್ಭುತ ಅದ್ಭುತ, ಅತ್ಯಂತ ಪ್ರಸನ್ನತೆಯ ಅವಕಾಶವಿದು. ನಾವು ಸ್ವಪರಿವಾರದ ಸಮೇತ ಬರುತ್ತೇವೆ. ಅದು ನಮ್ಮ ಭಾಗ್ಯ ಮಹಾರಾಜ. ಮಂತ್ರಿವರ್ಯ, ಮಹಾರಾಜ, ಇಂದಿನ ದರ್ಬಾರಿನ ಕಾರ್ಯವಾಹಿ ಆರಂಭ ಮಾಡಿ. ತಮ್ಮಾಜ್ಞೆ ಮಹಾರಾಜ. ಮಹಾರಾಜ, ಅದೇನಲ್ಲ. ನೀನಿಲ್ಲೇನ್ ಮಾಡ್ತಿದ್ಯಾ? ಏನು ಆಚಾರ್ಯರೇ, ನಾವಿಲ್ಲೇನ್ ಮಾಡ್ತಿದ್ದೀವ? ಅಯ್ಯೋ, ನಾವಿಲ್ಲಿನ ಮಹಾಮಂತ್ರಿ. ಒಂದ್ ವೇಳೆ ನೀವೇನಾದ್ರೂ ಹೇಳೋದಿದ್ರೆ ಹೇಳಿ, ನಾವು ಸುಮ್ಮನಿರ್ತೀವಿ. ಇಲ್ಲ ಇಲ್ಲ, ನೀವು ನಿಮ್ಮ ಕಾರ್ಯವಾಹಿ ಪ್ರಾರಂಭ ಮಾಡಿ. ಮಹಾರಾಜ, ನಾವೇನು ಹೇಳ ಬಯಸುತ್ತಿದ್ದೇವೆಂದರೆ, ಈಗಲೇ ಮನೆಗೆ ಹೋಗು ನೀನು. ಏನು, ಮನೆಗೆ ಹೋಗ್ಬೇಕಾ? ನೀನಾ? ನಾವು ನಿಮ್ಗಲ್ಲ, ಅವನ್ಗೆ ಹೇಳ್ತಿದ್ದೀವಿ. ಗುರುವರ್ಯ, ನೀವು ದೊಡ್ಡೋರು. ನೀವು ನನಗೆ ನೀನ್ ಮನೆಗೆ ಹೋಗು ಅಂತ ಹೇಳ್ಬೋದು, ಆದ್ರೆ ನೀವು ನನ್ನನ್ನು ಮನೆಗೆ ಕಳ್ಸೋದಕ್ಕೆ ಬಯಸ್ತಿದ್ದೀರಾ. ದರ್ಬಾರಿನ ಕಾರ್ಯವಾಹಿ ಈಗಷ್ಟೇ ಪ್ರಾರಂಭವಾಗಿದೆ. ಗುರುವರ್ಯ, ನಿಮ್ಮ ಆರೋಗ್ಯ ಸರಿಯಾಗಿದೆಯೇ? ಹಾ ಮಹಾರಾಜ, ನಾವು ಸ್ವಸ್ಥರಿದ್ದೇವೆ. ಎಷ್ಟೋ ಅಲ್ಲೇ ನಿಂತ್ಕೋ. ನಾನೆಲ್ಲ ಅಲ್ಲಾಡ್ತಿದ್ದೀನಿ ಆಚಾರ್ಯರೇ. ಉಸಿರು ತಗೊಂಡಾಗ ಹೊಟ್ಟೆ ಅಲ್ಲಾಡ ಸಹಜ ಆಚಾರ್ಯರೇ. ಗುರುವರ್ಯ, ಏನಾಗಿದೆ ನಿಮಗೆ? ಅಲ್ಲಾಡ್ಬೇಡ. ನಿಂತ್ಕೋ ನಿಂತ್ಕೋ ನಿಂತ್ಕೋ.
ಸಿಪಾಯಿಗಳೇ, ಹಿಡೀರಿ ಅವನನ್ನ. ನಮ್ಮ ಸಮೀಪ ಬರಬೇಡಿ, ಇಲ್ಲದಿದ್ರೆ ನಮ್ಮ ಮಂತ್ರಶಕ್ತಿಯಿಂದ ಭಸ್ಮ ಮಾಡುತ್ತೇವೆ. ಭಸ್ಮ ಮಾಡ್ತಾನಂತೆ. ಇಲ್ಲಿವರೆಗೂ ಇವ್ರ ಪಿತ ಯಾರನ್ನು ಭಸ್ಮ ಮಾಡೋಕ್ಕಾಗ್ಲಿಲ್ಲ, ಈಗ ಪುತ್ರ ಭಸ್ಮ ಮಾಡ್ತಾನಂತೆ. ಆದೇಶ ನೀಡಿದೆ ತಾನೇ ಮನೆಗೆ ಹೋಗಕ್ಕೆ. ಕ್ಷಮಿಸಿ ಬಿಡಿ, ನಮ್ಮಿಂದ ತಪ್ಪಾಯ್ತು ಪಿತಾಶ್ರೀ. ಪಿತಾಶ್ರೀ? ಪಿತಾಶ್ರೀ? ಗುರುವರ್ಯ, ಯಾರೀ ಬಾಲಕ? ಮತ್ತಿವನು ನಿಮ್ಮನ್ನು ಪಿತಾಶ್ರೀ ಎಂದೇಕೆ ಸಂಬೋಧಿಸುತ್ತಿದ್ದಾನೆ? ಓ, ಇವನೇನ ಗುರುವರಿಯರ ಪುತ್ರ? ಇವನ ಬಗ್ಗೆ ಅಮ್ಮ ಮತ್ತೆ ಶಾರದಾ ಹೇಳ್ತಿದ್ದಿದ್ದು.